ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, 3/1/2021ರಲ್ಲಿ ನಡೆದಂತಹ RSI ಎಕ್ಸಾಮ್ ಅಲ್ಲಿ ಜಿಯೋಗ್ರಫಿ ರಿಲೇಟೆಡ್ ಆಗಿ 41 ಪ್ರಶ್ನೆಗಳನ್ನು ಕೇಳಿರೋದನ್ನ ನಾವು ನೋಡಬಹುದು. ಸೊ ಆ 41 ಪ್ರಶ್ನೆಗಳನ್ನ ಯಾವ್ಯಾವ ಏರಿಯಾದಲ್ಲಿ ಕೇಳಿದಾನೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ನೋಡಿ, ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಒಟ್ಟು 12 ಪ್ರಶ್ನೆಗಳನ್ನ ಕೇಳಿದ್ರೆ, ಸೊ ಇಂಡಿಯನ್ ಜಿಯೋಗ್ರಫಿಯಲ್ಲಿ 22 ಪ್ರಶ್ನೆಗಳನ್ನ ಕೇಳಿದನು. ಸೊ ಜೊತೆಗೆ ಫಿಸಿಕಲ್ ಮತ್ತು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಒಟ್ಟು 7 ಪ್ರಶ್ನೆಗಳನ್ನ ಕೇಳಿರೋದನ್ನ ನೋಡಬಹುದು. ಒಟ್ಟಾರೆಯಾಗಿ ಎಷ್ಟು ಪ್ರಶ್ನೆಗಳಿದಾವಪ್ಪ ಅಂದ್ರೆ 41 ಪ್ರಶ್ನೆಗಳನ್ನ ಸೊ ರೀಸೆಂಟ್ ನಡೆದಿರುವಂತಹ RSI ಎಕ್ಸಾಮ್ ಅಲ್ಲಿ ಕೇಳಿರೋದನ್ನ ನಾವು ನೋಡ್ತೀವಿ. ಸೊ ಹಾಗಾದ್ರೆ ಈ ಪ್ರಶ್ನೆಗಳು ಯಾವ್ಯಾವ ಏರಿಯಾದ ಮೇಲೆ ಫೋಕಸ್ ಮಾಡ್ತಾ ಹೋಗಿದ್ದಾನೆ ಅನ್ನೋದಾದ್ರೆ ನೋಡಿ, ಫಾರೆಸ್ಟ್ ಮೇಲೆ ಕ್ವಶನ್ಸ್ ಇದೆ, ನ್ಯಾಷನಲ್ ಪಾರ್ಕ್ಗಳ ಮೇಲೂ ಕೂಡ ಪ್ರಶ್ನೆಗಳನ್ನ ನೋಡಬಹುದು, ಹಾಗೆ ವೈಲ್ಡ್ ಲೈಫ್ ಸೆಂಚುರಿ ಆಗಿರ್ಬೋದು, ಮತ್ತೆ ಭಾರತದ ಮಣ್ಣಿನ ವ್ಯವಸ್ಥೆಗಳ ಬಗ್ಗೆನೂ ಕೂಡ, ಮತ್ತೆ ಭಾರತದ ಒಂದು ಲೊಕೇಶನ್ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ಇವೆಲ್ಲ ಏರಿಯಾಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಹೋಗಿದ್ದಾನಲ್ಲ, ಆ ಕೊಟ್ಟಿರುವಂತಹ 41 ಪ್ರಶ್ನೆಗಳನ್ನ ನಾವು ಇವತ್ತು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನ ಪಡ್ಕೊಳ್ಳಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ರಾಜ್ಯದಲ್ಲಿಯೇ ಅತಿ ಕಡಿಮೆ ದರ ಅಂದ್ರೆ ಕೇವಲ 999 ರೂಪಾಯಿಗೆ ಈ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ಅನ್ನ ನೀವು ಪಡ್ಕೋಬಹುದು. ಸೊ ಇನ್ನು ಹೆಚ್ಚಿನ ತರಗತಿಗಳು ನಿಮಗೆ ಬೇಕಾದಲ್ಲಿ ಸ್ಪರ್ಧಾ ಕರ್ನಾಟಕ ಆಫ್ಲೈನ್ ಕ್ಲಾಸಸ್ ಕೂಡ ಆಲ್ರೆಡಿ ಪ್ರಾರಂಭವಾಗಿದ್ದಾವೆ. ಸೊ ನೀವು ಆಫ್ಲೈನ್ ಕ್ಲಾಸಸ್ಸಿಗೂ ಕೂಡ ಅಡ್ಮಿಷನ್ ಅನ್ನ ತಗೋಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈಗ ಕಾನ್ಸೆಪ್ಟಿಗೆ ಹೋಗೋಣ. ನೋಡಿ, ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನಾವು ಒನ್ ಬೈ ಸ್ಟಡಿ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್ ಅನ್ನ ನಾವು ಫಸ್ಟ್ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿ ನೋಡೋದಾದ್ರೆ, ಸೊ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಸೊ ಯಾವ ರಾಜ್ಯಗಳು ಗಡಿಯನ್ನ ಹಂಚಿಕೊಂಡಿದ್ದಾವೆ, ಆ ರಾಜ್ಯಗಳೊಂದಿಗೆ ಸೊ ನಮ್ಮ ಜಿಲ್ಲೆಗಳು ಯಾವ್ಯಾವ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅನ್ನುವ ಆಧಾರದ ಮೇಲೆ 2 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಹೇಗಿದೆ ನೋಡಿ, ಇಲ್ಲಿ ನೋಡಿ, ಮಹಾರಾಷ್ಟ್ರ ರಾಜ್ಯ ಕೂಡ ಗಡಿ ಹಂಚಿಕೊಳ್ಳದೆ ಇರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ದಾನೆ. ಅಂದ್ರೆ ಮಹಾರಾಷ್ಟ್ರ ರಾಜ್ಯದೊಂದಿಗೆ ಯಾವ ಕರ್ನಾಟಕದ ಜಿಲ್ಲೆ ಗಡಿಯನ್ನ ಹಂಚಿಕೊಂಡಿಲ್ಲ ಅಂತೇಳಿ ಒಂದು ಕ್ವಶನ್ ಕೇಳಿದ್ರೆ, ಸೊ ಮತ್ತೊಂದು ಎರಡನೇ ಪ್ರಶ್ನೆ ನೋಡಿ, ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹಂಚಿಕೊಳ್ಳದೆ ಇರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲೇ 2 ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾತಾಡ್ತಾ ಹೋಗೋದಾದ್ರೆ ನಾವು ಫಸ್ಟ್ ಆಫ್ ಆಲ್ ಆನ್ಸರ್ ಅನ್ನ ಫಸ್ಟ್ ನೋಡ್ಬಿಡೋಣ. ನೋಡಿ, ಸೊ ಬೀದರ್ ಜಿಲ್ಲೆ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ, ಹಾಗೆ ಕಲಬುರ್ಗಿನೂ ಗಡಿಯನ್ನ ಹಂಚಿಕೊಂಡಿದೆ, ಜೊತೆಗೆ ವಿಜಯಪುರನೂ ಕೂಡ ಗಡಿ ಹಂಚಿಕೊಂಡಿದೆ. ಸೊ ಇಲ್ಲಿ ಗಡಿ ಹಂಚಿಕೊಳ್ಳದೆ ಇರುವಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ರಾಯಚೂರು ಇದಕ್ಕೆ ಆನ್ಸರ್ ಆಗಿರುತ್ತೆ 1ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ 2ನೇ ಕ್ವಶನ್ಗೆ ನೋಡೋಣ, ತಮಿಳುನಾಡಿನೊಂದಿಗೆ ಗಡಿಯನ್ನ ಹಂಚಿಕೊಂಡೇ ಇರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು ಅಂದ್ರೆ, ಸೊ ಇಲ್ಲಿ ನೋಡಿ ಬೆಂಗಳೂರು ಜಿಲ್ಲೆ ಹಂಚಿಕೊಂಡಿದೆ, ಹಾಗೆ ಚಾಮರಾಜನಗರ ಮತ್ತು ಕೋಲಾರನು ಕೂಡ ಗಡಿ ಹಂಚಿಕೊಂಡಿದೆ. ಸೊ ಹಂಚಿಕೊಳ್ಳದೇ ಇರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ತುಮಕೂರು. ಸೊ ಫಸ್ಟ್ ಮತ್ತು ಸೆಕೆಂಡ್ ಕ್ವಶನ್ ಎರಡಕ್ಕೂ ಸಿ ಆನ್ಸರ್ ರೈಟ್ ಆಗಿರುತ್ತೆ. ಸೊ ಇದನ್ನ ಮ್ಯಾಪ್ ಥ್ರೂ ಅಲ್ಲಿ ಕೂಡ ನಾವು ಸ್ಟಡಿ ಮಾಡಬಹುದು, ಯಾವ ಜಿಲ್ಲೆಗಳು ನಮ್ಮ ಒಂದು ನೈಬರ್ ಸ್ಟೇಟ್ ಒಂದಿಗೆ ಬೌಂಡ್ರಿ ಶೇರ್ ಮಾಡ್ಕೊಂಡಿದೆ ಅಂತೇಳಿ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ನೋಡಿ ಸ್ನೇಹಿತರೆ, ಸೊ ನಮ್ಮ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಓವರ್ ಆಲ್ ಆಗಿ ನಾವು 6 ಸ್ಟೇಟ್ ಅಂತ ಕರಿತೀವಿ. 6 ರಾಜ್ಯಗಳು ನಮ್ಮ ಒಂದು ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಆ 6 ರಾಜ್ಯಗಳು ಯಾವುದು ಅಂತ ನೋಡಿದಾಗ, ಸೊ ನೋಡಿ ಮೊದಲನೇ ರಾಜ್ಯ ಅಂತ ಹೇಳಿ ನೋಡಿದಾಗ ಫಸ್ಟ್ ಪ್ಲೇಸ್ ಅಲ್ಲಿ ಇಲ್ಲಿ ಗೋವಾಕ್ಕೆ ಕೊಡ್ತೇನೆ. ಸೊ 2ನೇ ಸ್ಥಾನದಲ್ಲಿ ಇದೆ ಇಲ್ಲಿ ಮಹಾರಾಷ್ಟ್ರ, ಹಾಗೆ 3ನೇದು ತೆಲಂಗಾಣ ನೋಡ್ತೀವಿ, 4ನೇದು ಆಂಧ್ರ ಪ್ರದೇಶ್ ಇದೆ, 5ನೇದು ತಮಿಳುನಾಡು ನೋಡ್ಬೋದು, 6ನೇದು ಕೇರಳ ಇದೆ. ಸೊ ಈ 6 ರಾಜ್ಯಗಳು ನಮ್ಮ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಹಾಗಾದ್ರೆ ಆ ಒಂದು ರಾಜ್ಯಗಳೊಂದಿಗೆ ಕರ್ನಾಟಕದ ಯಾವ ಜಿಲ್ಲೆಗಳು ಗಡಿಯನ್ನ ಹಂಚಿಕೊಂಡಿದೆ ಅಂತ ಹೇಳಿ ನೋಡಿದಾಗ ಫಸ್ಟ್ ಗೋವಾದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಜಿಲ್ಲೆಗಳನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಬೆಳಗಾವಿ ಗೋವಾದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ರೆ ಉತ್ತರ ಕನ್ನಡನು ಕೂಡ ಗಡಿಯನ್ನ ಹಂಚಿಕೊಂಡಿದೆ. ಸೊ ಹಾಗಾದ್ರೆ ಇಲ್ಲಿ ಓವರ್ ಆಲ್ ಆಗಿ ಎಷ್ಟು ಡಿಸ್ಟ್ರಿಕ್ಟ್ ಅಂತ ಕೇಳಿದಾಗ 2 ಜಿಲ್ಲೆಗಳು ಗೋವಾ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಸೊ ನೆಕ್ಸ್ಟ್ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಜಿಲ್ಲೆಗಳು 1ನೇದು ಬೆಳಗಾವಿ ಇದೆ. ಸೊ ನೆಕ್ಸ್ಟ್ ನೋಡಿ, ಬೆಳಗಾವಿ ಆದ್ಮೇಲೆ ವಿಜಯಪುರವನ್ನ ನೋಡ್ತೀವಿ, ನೆಕ್ಸ್ಟ್ ಕಲಬುರ್ಗಿ ಇದೆ, ಜೊತೆಗೆ ಮತ್ತೊಂದು ಪ್ರಮುಖವಾಗಿರುವಂತಹ ಜಿಲ್ಲೆ ಬೀದರ್ ಇದೆ. ಓವರ್ ಆಲ್ ಆಗಿ ನೋಡಿದಾಗ ಎಷ್ಟು ಜಿಲ್ಲೆಗಳನ್ನ ನಾವು ನೋಡ್ತೀವಿ? 4 ಜಿಲ್ಲೆಗಳು.
ಸೊ ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಜಿಲ್ಲೆ ಬೀದರ್ ಹಂಚಿಕೊಂಡಿದೆ, ಜೊತೆಗೆ ಕಲಬುರ್ಗಿನೂ ಸಹ ಹಂಚಿಕೊಂಡಿದೆ, ಯಾದಗಿರಿಯನ್ನ ನೋಡ್ತೀವಿ, ರಾಯಚೂರು. ಸೊ ಇಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಂತ ಕೇಳಿದ್ರೆ 4 ಜಿಲ್ಲೆಗಳು ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಸೊ ನೆಕ್ಸ್ಟ್ ಆಂಧ್ರ ಪ್ರದೇಶದೊಂದಿಗೆ ನೋಡಿದಾಗ ರಾಯಚೂರು ಇದೆ, ಸೊ ಬಳ್ಳಾರಿ, ದೆನ್ ಚಿತ್ರದುರ್ಗ, ತುಮಕೂರು ಜಿಲ್ಲೆ ಇದೆ, ಚಿಕ್ಕಬಳ್ಳಾಪುರ, ದೆನ್ ಕೋಲಾರ ಜಿಲ್ಲೆ. ಸೊ ಇಲ್ಲಿ ನೋಡಿ 6 ಜಿಲ್ಲೆಗಳು ಯಾರೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಜಿಲ್ಲೆಗಳು ಒಂದನೇದು ಕೋಲಾರ ಇದೆ. ಸೊ ನೆಕ್ಸ್ಟ್ ಎರಡನೇದಾಗಿ ನೋಡ್ತೀವಿ ಬೆಂಗಳೂರು ನಗರ ಇದೆ. ಸೊ ನೆಕ್ಸ್ಟ್ ರಾಮನಗರ ಇದೆ, ಚಾಮರಾಜನಗರ. ಓವರ್ ಆಗಿ ನೋಡಿದಾಗ ಎಷ್ಟಿದಾವಪ್ಪ ಅಂದರೆ 4 ಜಿಲ್ಲೆಗಳನ್ನು ನೋಡ್ತೀವಿ. ಸೊ ಕೊನೆಯದಾಗಿ ಕೇರಳದೊಂದಿಗೆ ನೋಡಿದಾಗ ನೋಡಿ, ಕೇರಳದೊಂದಿಗೆ ಚಾಮರಾಜನಗರ, ಮೈಸೂರು, ಕೊಡಗು, ದೆನ್ ದಕ್ಷಿಣ ಕನ್ನಡ ಜಿಲ್ಲೆ. ಎಷ್ಟಾಯ್ತಪ್ಪ ಅಂದರೆ ಒಟ್ಟು 4 ಜಿಲ್ಲೆಗಳು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಸೊ ಇಲ್ಲಿ 2 ಪ್ರಶ್ನೆಯನ್ನ ಕೇಳಿರೋದ್ರಿಂದ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ಮತ್ತೆ ಬೇರೆ ರಾಜ್ಯದೊಂದಿಗೂ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಸೊ ಇದನ್ನ ಮ್ಯಾಪ್ ಟೈಪ್ ಅಲ್ಲಿ ನಾವು ಈ ರೀತಿ ಕಲ್ತಿದ್ರೆ ಇಂಥ ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ನಾನು ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ಕ್ವಶನ್ ಅನ್ನ ಕೊಡ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಕರ್ನಾಟಕದ ಯಾವ ಜಿಲ್ಲೆಗಳು 2 ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಕ್ವಶನ್ ನಂಬರ್ 3 ನೋಡಿ, ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದೆ. ಸೊ ನಮಗೆ ಕ್ಲಿಯರ್ ಇದೆ, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಪ್ರಸ್ತುತ ಕೇಳಿದಾಗ ಬೆಳಗಾವಿ ಜಿಲ್ಲೆ. ಸೊ ಬೆಳಗಾವಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕಂಡುಬರುವಂತದ್ದು ಯಾವ್ದಪ್ಪ ಅಂದ್ರೆ ಕಲಬುರ್ಗಿ 2ನೇ ಸ್ಥಾನದಲ್ಲಿದೆ. ಮೊದಲು ಕಲಬುರ್ಗಿ ಇತ್ತು, ಯಾವಾಗ ಯಾದಗಿರಿ ಜಿಲ್ಲೆ ಪ್ರತ್ಯೇಕವಾಯಿತು ಅಂದಿನಿಂದ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಅಂತಾನೆ ಕರಿತೀವಿ. ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಬೆಳಗಾವಿ. ಸೊ ಅದೇ ರೀತಿ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಯಾವ್ದು ಆನ್ಸರ್ ಅನ್ನ ಮಾಡ್ಬೇಕು ನಾವು? ಬೆಂಗಳೂರು ಸಿಟಿಯನ್ನ ಆನ್ಸರ್ ಮಾಡಬೇಕಾಗತ್ತೆ. ಬೆಂಗಳೂರು ನಗರ ಇದೆಯಲ್ಲ, ರಾಜ್ಯದಲ್ಲಿಯೇ ಅತ್ಯಂತ ಚಿಕ್ಕ ಜಿಲ್ಲೆ ಅಂತಾನೆ ನಾವು ಕರಿತೀವಿ. ಸೊ ನೆಕ್ಸ್ಟ್ ಹಾಗೆ ಅದಕ್ಕೆ ರಿಲೇಟೆಡ್ ಆಗಿ ಮತ್ತೊಂದು ಕ್ವಶನ್ ಅನ್ನ ಇಲ್ಲಿ ನೋಡಬಹುದು. 2ನೇ ಕ್ವಶನ್ ಇದೆ ನೋಡಿ. 4ನೇ ಕ್ವಶನ್ ಆಗಿ ನಾವು ನೋಡೋದಾದ್ರೆ ನೋಡಿ, ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಈಗ 2020 ನಂತರದಲ್ಲಿ ಆಗಿರುವಂತಹ ಒಂದು ಬದಲಾವಣೆ ಅಂತಾನೆ ಕರಿತೀವಿ. ಸೊ ಏನ್ ಬದಲಾವಣೆ ಆಯ್ತಪ್ಪ ಅಂದ್ರೆ ನೋಡಿ, 30 ಜಿಲ್ಲೆಗಳಿತ್ತು, ಪ್ರಸ್ತುತ ಆಗಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟಾಗಿದೆಯಪ್ಪ ಅಂದ್ರೆ 31 ಜಿಲ್ಲೆಗಳಾಗಿದ್ದಾವೆ 2020. ಸೊ ಹಾಗಾದ್ರೆ ಆ 31 ಜಿಲ್ಲೆ ಅಂತ ಯಾವುದಂತ ನೋಡಿದಾಗ ನಮಗೆ ಕ್ಲಿಯರ್ ಇಲ್ಲಿ ಮ್ಯಾಪ್ ಮೂಲಕನೇ ನಾನು ನಿಮಗೆ ತೋರಿಸ್ತೀನಿ ಯಾವ ಜಿಲ್ಲೆ ಆಯ್ತು ಅಂತ ಹೇಳಿ. ನೋಡಿ ಇಲ್ಲಿ, ಸೊ ನಮಗೆ ಬಳ್ಳಾರಿ ಜಿಲ್ಲೆಯನ್ನ ನಾವು ನೋಡ್ಬೇಕು. ಇದು ಟೋಟಲಿ ಬಳ್ಳಾರಿ ಜಿಲ್ಲೆ ಏರಿಯಾ, ಎಷ್ಟು ಕೂಡ ಬಳ್ಳಾರಿ ಜಿಲ್ಲೆ ಅಂತಾನೆ ಕರಿತೀವಿ. ಸೊ ಈ ಬಳ್ಳಾರಿ ಜಿಲ್ಲೆಯನ್ನ ವಿಭಾಗ ಮಾಡಿಬಿಟ್ಟು, ಸೊ ಈ ಭಾಗವನ್ನ ವಿಭಾಗ ಮಾಡಿಬಿಟ್ಟು ಈ ಏರಿಯಾವನ್ನ ಯಾವ ಹೆಸರು ಕೊಡ್ಲಾಯ್ತಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ ಅಂತೇಳಿ. ಓಕೆ, ವಿಜಯನಗರ ಜಿಲ್ಲೆ ಅಂತೇಳಿ ರಾಜ್ಯದ ಎಷ್ಟನೇ ಜಿಲ್ಲೆ ಆಯ್ತಪ್ಪ ಅಂದ್ರೆ 31ನೇ ಜಿಲ್ಲೆಯನ್ನಾಗಿ ನಿರ್ಮಾಣಿಸಲಾಯಿತು. ಸೊ ಪ್ರಶ್ನೆ ಕೇಳ್ತಾನೆ, ಸೊ ವಿಜಯನಗರ ಜಿಲ್ಲೆಯನ್ನ ಯಾವ ಜಿಲ್ಲೆಯನ್ನ ವಿಭಾಗಿಸುವುದರ ಮೂಲಕ ರಚಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ ಬಳ್ಳಾರಿ ಜಿಲ್ಲೆಯನ್ನ ಕಟ್ ಮಾಡಿ ಹೊಸದಾಗಿ ವಿಜಯನಗರ ಜಿಲ್ಲೆ ರಚನೆ ಆಯಿತು. ಅಂದಿನಿಂದ ನಮ್ಮ ರಾಜ್ಯದಲ್ಲಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆನ್ಸರ್ ಏನ್ ಮಾಡ್ಬೇಕು ನಾವು? 31 ಜಿಲ್ಲೆಗಳು ಇರೋದನ್ನ ನಾವು ನೋಡ್ತೀವಿ. ಓಕೆ, ಸೊ ಇದು ನಮಗೆ ಕೇಳಿರುವಂತಹ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿರುವಂತಹ ಪ್ರಮುಖ ಪ್ರಶ್ನೆಗಳಾಗಿರೋದನ್ನ ನಾವು ನೋಡ್ತೀವಿ. ಸೊ ಅದೇ ಹಿಂದೆ ಯಾವುದಾಗಿತ್ತು ಅಂತಾನು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಕಲಬುರ್ಗಿಯನ್ನ ಕಟ್ ಮಾಡಿಬಿಟ್ಟು ಯಾವ ಜಿಲ್ಲೆ ಆಗಿತ್ತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಆಗಿರೋದನ್ನು ಕೂಡ ನಾವು ನೋಡಿದ್ವಿ. 30ನೇ ಜಿಲ್ಲೆ ಆಗಿದ್ದು ಯಾದಗಿರಿ ಆಗಿತ್ತು. ಸೊ ಹಾಗೆ ಮ್ಯಾಪ್ ಅಲ್ಲಿ ಇನ್ನೊಂದನ್ನು ಕೂಡ ಇಂಪಾರ್ಟೆಂಟ್ ಆಗಿ ನೋಡಬಹುದು. ಸೊ 3ನೇ ಕ್ವಶನ್ ಇತ್ತು. ಸೊ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಇದೆ ಬಳ್ಳಾರಿ ಜಿಲ್ಲೆ. ಸೊ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ನಗರವಾಗಿರುತ್ತೆ. ಸೊ ಕೇಳಿರುವಂತಹ 4 ಕ್ವಶನ್ ನಮ್ಮ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದೆ. ಸೊ ಆಪ್ಷನ್ಸ್ ಅಲ್ಲಿ ಚಿತ್ರದುರ್ಗ ಇದೆ. ಚಿತ್ರದುರ್ಗದಲ್ಲಿ ಈ ರಾಷ್ಟ್ರೀಯ ಉದ್ಯಾನವನ್ನ ನೋಡಲ್ಲ, ಹಾಸನದಲ್ಲೂ ಇಲ್ಲ, ಹಾಗೆ ಶಿವಮೊಗ್ಗದಲ್ಲೂ ಕೂಡ ನ್ಯಾಷನಲ್ ಪಾರ್ಕ್ಗಳು ಯಾವುದೂ ಇಲ್ಲ. ಸೊ ಆನ್ಸರ್ ಅಂತ ನೋಡಿದಾಗ ಯಾವುದು? ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ.
ಸೊ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಾನೂ ಕೂಡ ಕರಿತೀವಿ. ಓಕೆ, ನಾಗರಹೊಳೆಗೆ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಸೊ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ ಅಂದ್ರೆ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ನಿಮಗೆ ಕ್ಲಿಯರ್ ಇದೆ, ನಾಗರಹೊಳೆ ಅನ್ನುವಂಥದ್ದು ಕೊಡಗು ಜಿಲ್ಲೆಯಲ್ಲಿದೆ. ಸೊ ಇನ್ನು 4 ರಾಷ್ಟ್ರೀಯ ಉದ್ಯಾನವನಗಳು ಯಾವುದು ಅಂತ ಹೇಳಿ ನೋಡಿದಾಗ, ಸೊ ನೋಡಿ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದ್ರಿ, ಬಂಡೀಪುರ ನ್ಯಾಷನಲ್ ಪಾರ್ಕ್. ಸೊ ಇದು ಎಲ್ಲಿದೆಯಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿದೆ, ಚಾಮರಾಜನಗರ ಜಿಲ್ಲೆಯಲ್ಲಿ. ಸೊ ನೆಕ್ಸ್ಟ್ ಎರಡನೇದಾಗಿ ನೋಡ್ತೀವಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತಾನೆ ಕರಿತೀವಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಚಿಕ್ಕಮಗಳೂರು ಜಿಲ್ಲೆ. ಸೊ ಮೂರನೇದಾಗಿ ಅಂಸಿ ನ್ಯಾಷನಲ್ ಪಾರ್ಕ್ ಅಂತಾನೆ ಕರಿತೀವಿ, ಅಂಸಿ ಅಥವಾ ಅಣಸಿ ನ್ಯಾಷನಲ್ ಪಾರ್ಕ್. ಸೊ ಈ ಅಂಸಿ ನ್ಯಾಷನಲ್ ಪಾರ್ಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದ್ರೆ 4ನೇ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂದ್ರೆ ಬನ್ನೇರುಘಟ್ಟ. ಓಕೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಇದು ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರು ಸಿಟಿ ಅಥವಾ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ಓವರಾಲ್ ಆಗಿ ಪ್ರಶ್ನೆ ಕೇಳಿದಾಗ 5. ಸೊ ಮತ್ತೆ ಆ 5 ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಬಂಡೀಪುರವನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದ್ರೆ ಬನ್ನೇರುಘಟ್ಟವನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಹಾಗಾದ್ರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಯಾವುದನ್ನ ಕರಿತೀವಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕರಿತೀವಿ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇವು ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಮುಖ ಮಾಹಿತಿ ಅಂತಾನೆ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶ್ ಅನ್ನು ಆಹಾರವಾಗಿ ನೀಡಲಾಗುತ್ತದೆ. ಸೊ ನಮಗೆಲ್ಲ ಕರ್ನಾಟಕದವರಾಗಿರೋದ್ರಿಂದ ಎಲ್ಲ ಗೊತ್ತಿರುವಂತ ವಿಚಾರ, ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಂದ್ರೆ ಅದಕ್ಕೆ ಆಹಾರವಾಗಿ ಕೊಡುವಂಥದ್ದು ಯಾವುದಪ್ಪ ಅಂದ್ರೆ ಹಿಪ್ಪು ನೇರಳೆ ಎಲೆ ಅಂತಾನೆ ಕರಿತೀವಿ, ಮಲ್ಬರಿ ಅಥವಾ ಹಿಪ್ಪು ನೇರಳೆ ಎಲೆ ಅಂತಾನೆ ನಾವು ಕರಿತೀವಿ. ಇದಕ್ಕೆ ಆಹಾರವನ್ನಾಗಿ ನಾವು ಕೊಡೋದನ್ನ ನಾವು ನೋಡ್ತೀವಿ. ಓಕೆ, ಸೊ ನೋಡಿ, ಆ ಹಿಪ್ಪು ನೇರಳೆ ಎಲೆಯನ್ನ ತಿನ್ನುವುದರ ಮೂಲಕ ರೇಷ್ಮೆಯನ್ನ ಕೊಡುತ್ತೆ ಈ ರೇಷ್ಮೆ ಹುಳು. ಸೊ ಇದು ತುಂಬಾನೇ ಫೇಮಸ್ ಆಗಿರುವಂಥದ್ದು. ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಿಪ್ಪು ನೇರಳೆ ಈ 6ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಅಂತ ಹೇಳಿ ಕೇಳಿದ್ದಾನೆ. ದೊಡ್ಡಬಳ್ಳಾಪುರದಲ್ಲಿ ಉಕ್ಕಿನ ಕೈಗಾರಿಕೆಯನ್ನು ಕೂಡ ನಾವು ನೋಡ್ತೀವಿ, ಪ್ಲಾಸ್ಟಿಕ್ ಇದಾವೆ. ಆದರೆ ಪ್ರಮುಖವಾಗಿ ನೋಡುವಂತಹ ಕೈಗಾರಿಕೆ ಯಾವುದು, ಈ ಮೈಸೂರು, ರಾಮನಗರ, ಸೊ ಹಾಗೆ ಕೋಲಾರ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಈ ಭಾಗದಲ್ಲಿ ಆಲ್ಮೋಸ್ಟ್ ಯಾವುದನ್ನ ಉತ್ಪಾದನೆ ಮಾಡ್ತಾರಪ್ಪ ಅಂದ್ರೆ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಈ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಯಾವ ಕೈಗಾರಿಕೆ ಜಾಸ್ತಿ ಇದೆ ಅಂತ ಕೇಳಿದ್ರೆ ರೇಷ್ಮೆ ಕೈಗಾರಿಕೆ ಜಾಸ್ತಿ ಇದೆ. ಹಾಗಾಗಿ 7ನೇ ಕ್ವಶನ್ಗೆ ಆನ್ಸರ್ ಡಿ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೋಡಿ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಕಂಡು ಬರುತ್ತದೆ ಅಥವಾ ಕಂಡು ಬರುತ್ತವೆ ಅಂತ ಪ್ರಶ್ನೆ ಕೇಳಿದಾನೆ. ಅಂದ್ರೆ ಯಾವ ಕಾಡಿನಲ್ಲಿ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಕಂಡು ಬರ್ತವೆ. ನೋಡಿ, ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಫಸ್ಟ್ ಆಪ್ಷನ್ಸ್ ಅಲ್ಲಿದೆ ಮುಳ್ಳಿನ ಕಾಡುಗಳು ಅಂತಾನೆ ಕರಿತೀವಿ, ಸ್ಕ್ರಬ್ ಫಾರೆಸ್ಟ್ ಅಂತಾನೆ ಕರಿಬಹುದು, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಇದೆ. ಸೊ ನೆಕ್ಸ್ಟ್ ನಿತ್ಯ ಹರಿದ್ವರ್ಣ ಕಾಡು ಅಂತ ಇದೆ, ಪತನಶೀಲ ಅರಣ್ಯ ಅಂತಾನೆ ಕಂಡು ಬರುತ್ತೆ. ನಮಗೆ ಈ ಪತನಶೀಲ ಅರಣ್ಯ ಮತ್ತು ಕನ್ನಡದಲ್ಲಿ ನಾವು ವರ್ಡನ್ನೇ ಕೇಳಿರಲ್ಲ. ಎಲೆ ಉದುರುವಂತಹ ಕಾಡುಗಳು ಅಂತ ಕೊಟ್ಟಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಸೊ ಎವರ್ಗ್ರೀನ್ ಫಾರೆಸ್ಟ್ ಇದೆ, ಮ್ಯಾಂಗ್ರೋ ಇದೆ, ಸ್ಕ್ರಬ್ ಇದೆ ಮತ್ತು ಡೆಸಿಡ್ಯೂಸ್ ಫಾರೆಸ್ಟ್ ಅನ್ನ ಕೊಟ್ಟಿದೆ 4 ಆಪ್ಷನ್ಸ್ ಅಲ್ಲಿ. ನಮಗೆ ಕ್ಲಿಯರ್ ಇದೆ, ಶ್ರೀಗಂಧದ ಮರಗಳು ಅತಿ ಹೆಚ್ಚಾಗಿ ಕಂಡು ಬರುವಂತಹ ಕಾಡು ಯಾವುದಪ್ಪ ಅಂದ್ರೆ ಪತನಶೀಲ ಅರಣ್ಯ ಅಂತಾನೆ ಕರಿತೀವಿ, ಡೆಸಿಡ್ಯೂಸ್ ಫಾರೆಸ್ಟ್. ನೋಡಿ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಯಾವ ಅರಣ್ಯವನ್ನ ಹೊಂದಿದೆ ಇಂಡಿಯಾ ಅಂತ ಕೇಳಿದಾಗ ನಾವು ಡೆಸಿಡ್ಯೂಸ್ ಫಾರೆಸ್ಟ್ ಅನ್ನ ಆನ್ಸರ್ ಮಾಡ್ತೀವಿ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಯಾವ ಫಾರೆಸ್ಟ್ ಇದೆಯಪ್ಪ ಅಂದ್ರೆ ಡೆಸಿಡ್ಯೂಸ್ ಫಾರೆಸ್ಟ್ ಇದೆ. ಆ ಡೆಸಿಡ್ಯೂಸ್ ಫಾರೆಸ್ಟ್ ಅಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಮರ ಯಾವುದಪ್ಪ ಅಂದ್ರೆ ಈ ಶ್ರೀಗಂಧದ ಮರ. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಆದ್ರಿಂದ ಕರ್ನಾಟಕವನ್ನ ಏನಂತ ಕರೀತಾರಪ್ಪ ಅಂದ್ರೆ ಶ್ರೀಗಂಧದ ನಾಡು ಅಂತಾನೆ ಕರಿತೀವಿ. ಓಕೆ, ಸೊ ಅದಕ್ಕೆ ಈ ಪ್ರಶ್ನೆಯನ್ನ ಕೇಳಿರೋದನ್ನ ನಾವು ನೋಡಬಹುದು. ಯಾವ ಫಾರೆಸ್ಟ್ ಅಂತ ಕೇಳಿದಾಗ ಡೆಸಿಡ್ಯೂಸ್ ಫಾರೆಸ್ಟ್ ಅಥವಾ ಎಲೆ ಉದುರುವಂತಹ ಕಾಡುಗಳು ಅಂತ ಕರಿತೀವಿ. ಆ ಕಾಡಿನಲ್ಲಿ ಶ್ರೀಗಂಧದ ಮರಗಳು ಹೆಚ್ಚಾಗಿ ಬೆಳೀತವೆ. ಆದ್ರಿಂದ ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತಾನೆ ನಾವು ಕರೆಯುವಂಥದ್ದು. 8ನೇ ಕ್ವಶನ್ಗೆ ಡಿ ರೈಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ನೋಡಿ, ಕ್ವಶನ್ ನಂಬರ್ 9, 10, 11, 12, 13 ಇವೆಲ್ಲವೂ ಕೂಡ ಹೇಗಿದೆಯಪ್ಪ ಅಂದ್ರೆ ಒಂದೇ ನದಿಗಳ ಆಧಾರದ ಮೇಲೆ ಪ್ರಶ್ನೆ ಕೇಳಿದಾನೆ.
ಸೊ ಯಾವ ನದಿಯನ್ನ ಪ್ರಮುಖವಾಗಿ ಇಲ್ಲಿ ತೆಗೆದುಕೊಂಡಿದ್ದಾನಪ್ಪ ಅಂದ್ರೆ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳನ್ನ ಇಟ್ಕೊಂಡು 5 ಪ್ರಶ್ನೆಗಳನ್ನ ಕೇಳಿದಾನೆ ಒಂದೇ ಎಕ್ಸಾಮ್ ಅಲ್ಲಿ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಅಲ್ಲಿ ಅಂತ ನೋಡಿದಾಗ ಕೃಷ್ಣಾ ನದಿ ಮತ್ತೆ ಅದರ ಉಪನದಿಗಳನ್ನ ನೋಡಿದಾಗ ನೋಡಿ, ನಮ್ಮ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಯಾವ್ದಪ್ಪ ಅಂದ್ರೆ ಕೃಷ್ಣಾ ನದಿ. 480 ಕಿಲೋಮೀಟರ್ ಅಷ್ಟು ಅಥವಾ 483 ಕಿಲೋಮೀಟರ್ ಅಷ್ಟು ಉದ್ದ ಹರಿಯತ್ತಂತಾನೆ ಕರಿತೀವಿ. ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಯಾವ್ದಪ್ಪ ಅಂದ್ರೆ ಕೃಷ್ಣಾ ನದಿ ಆಗಿರುತ್ತೆ. ಅದರ ಪ್ರಮುಖ ಉಪನದಿ ತುಂಗಭದ್ರಾ ಅಂತಾನೆ ಕರಿತೀವಿ. ಈ ತುಂಗಭದ್ರಾ ನದಿ ಈಶಾನ್ಯ ದಿಕ್ಕಿಗೆ ಹರಿಯುತ್ತೆ. ಸೊ ಅದು ಅತ್ಯಂತ ದೊಡ್ಡ ಉಪನದಿ ಅಂತಾನು ಕೂಡ ಕೃಷ್ಣಾ ನದಿ ಕೇಳಿದೆ. ಸೊ ಇಲ್ಲಿ ಕೇಳಿರುವಂತಹ ಒಂದೊಂದೇ ಕ್ವಶನ್ಸ್ ಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ಸ್ ಇದೆ, ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದ್ದೇನೆ. ಸೊ ನೋಡಿ, ಕರ್ನಾಟಕದ ನದಿ ವ್ಯವಸ್ಥೆಯನ್ನ 2 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ಕೊಂತೀವಿ. ಸೊ ಕರ್ನಾಟಕದ ಒಂದು ನಕ್ಷೆಯಲ್ಲಿ ನೋಡಿದಾಗ ಸೊ ನೋಡಿ, ಪೂರ್ವಕ್ಕೆ ಹರಿಯುವಂತಹ ನದಿಗಳು, ಪೂರ್ವಕ್ಕೆ ಅಂತ ಅಂದಾಗ ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರ್ತವೆ. ಹಾಗೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂದ್ರೆ ಅರಬ್ಬಿ ಸಮುದ್ರವನ್ನ ಸೇರ್ತವೆ. ನೋಡಿ, ಉಗಮವಾಗೋದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ. ಸೊ ಇದೇ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಉಗಮವಾಗತ್ತೆ ಆ ನದಿಗಳು. ಸೊ ಕೆಲವೊಂದು ನದಿ ಉಗಮವಾಗಿ ಯಾವ ಕಡೆ ಹೋಗತ್ತಪ್ಪ ಅಂದ್ರೆ ಪೂರ್ವ ದಿಕ್ಕಿಗೆ ಹೋಗುತ್ತವೆ. ಕೆಲವೊಂದು ನದಿಗಳು ಯಾವ ದಿಕ್ಕಿಗೆ ಬರ್ತಾವಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರಿತವೆ. ಸೊ ಇಲ್ಲಿ ಕೊಟ್ಟಿರುವಂತಹ 4 ನದಿಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಫಸ್ಟ್ ನದಿ ಅಘನಾಸಿನಿ ಅಂತ ಇದೆ. ಇದು ನಮಗೆ ಕ್ಲಿಯರ್ ಇದೆ. ಯಾವ ಕಡೆ ಹರಿಯುವಂತಹ ನದಿಯಪ್ಪ ಅಂದ್ರೆ ಇದು ಪಶ್ಚಿಮಕ್ಕೆ ಹರಿಯುವಂತಹ ನದಿ ಅಂತಾನೆ ನಾವು ಕರಿತೀವಿ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಒಂದಾಗಿದೆ ನಮ್ಮ ರಾಜ್ಯದಲ್ಲಿ. ನೆಕ್ಸ್ಟ್ ವರಾಹಿನು ಕೂಡ ಎಲ್ಲಿಗೆ ಹರಿಯುತ್ತಪ್ಪ ಅಂದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಯಾಗಿದೆ. ಸೊ ನೆಕ್ಸ್ಟ್ ಗುರುಪುರ ಅಂತ ಹೇಳಿ ಇದೆಯಲ್ಲ, ಇದು ಕೂಡ ಪಶ್ಚಿಮಕ್ಕೆ ಹರಿಯುವಂತಹ ನದಿ. ಸೊ ಇಲ್ಲಿ 3 ನದಿಗಳು ಕೂಡ ಪಶ್ಚಿಮಕ್ಕೆ ಹರಿತವೆ. ಅದರಲ್ಲಿ ಗುರುಪುರ ನದಿ ಅಂತ ಹೇಳಿ ಕೇಳಿದ್ರಲ್ಲ, ಇದನ್ನ ಪಾಲ್ಗುಣಿ ನದಿ ಅಂತ ಕರೀತಾರೆ. ಇದು ಮಂಗಳೂರು ಭಾಗದಲ್ಲಿ ಹರಿಯೋದನ್ನ ನಾವು ನೋಡ್ತೀವಿ. ಸೊ ನೇತ್ರಾವತಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ ಗುರುಪುರ, ಟ್ರಿಬ್ಯೂಟರಿ ಆಫ್ ನೇತ್ರಾವತಿ ಅಂತಾನೆ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ 3 ನದಿಗಳು ನಮಗೆ ಕ್ಲಿಯರ್ ಇದೆ. ಯಾವ ಕಡೆ ಹರಿತಾ ಇದಾವೆ? ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ. ಆದರೆ ಒಂದು ನದಿ ಮಾತ್ರ ಉಳ್ಕೊಂಡಿದೆ. ಯಾವುದು ಅಂತ ಕೇಳಿದ್ರೆ ತುಂಗಾ ನದಿ. ಸೊ ಈ ತುಂಗಾ ನದಿ ಇದೆಯಲ್ಲ, ಯಾವ ನದಿಯ ಉಪನದಿ ಅಂದ್ರೆ ಕೃಷ್ಣಾ ನದಿಯ ಪ್ರಮುಖವಾದಂತಹ ಒಂದು ಉಪನದಿ. ಅದಕ್ಕೆ ಭದ್ರಾ ಜಾಯಿನ್ ಆಗತ್ತೆ, ತುಂಗಭದ್ರಾ ನದಿ ಅಂತಾನೆ ಕರಿತೀವಿ. ಈಶಾನ್ಯ ದಿಕ್ಕಿಗೆ ಹರಿಯುತ್ತೆ. ಕೃಷ್ಣಾ ನದಿಯ ಅತ್ಯಂತ ದೊಡ್ಡ ಅಥವಾ ಉದ್ದ ಉಪನದಿ ಯಾವುದಂತ ಕೇಳಿದಾಗ ತುಂಗಭದ್ರಾ ಆನ್ಸರ್ ಮಾಡ್ತೀವಿ. ಹಾಗಾದ್ರೆ ಕೃಷ್ಣಾ ನದಿ ಪೂರ್ವಕ್ಕೆ ಹರಿಯೋದ್ರಿಂದ ತುಂಗಭದ್ರಾನು ಸಹ ಯಾವ ದಿಕ್ಕಿಗೆ ಹರಿತಾ ಇದೆ? ಪೂರ್ವ ದಿಕ್ಕಿಗೆ ಹರಿಯುವಂತಹ ನದಿಗಳಲ್ಲಿ ಒಂದಾಗಿರೋದನ್ನ ನೋಡಬಹುದು. 9ನೇ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿದೆ? ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಓಕೆ, ಒಂದೇದು ರಿವರ್ಸ್ಗೆ ಸಂಬಂಧಿಸಿರುವಂತಹ ಪ್ರಶ್ನೆ. ಸೆಕೆಂಡ್ ಕ್ವಶನ್ ಅನ್ನ ನೋಡೋಣ. ನೋಡಿ, ಇಡಕಲ್ ಜಲಾಶಯ ಅಥವಾ ಅಣೆಕಟ್ಟು ಡ್ಯಾಶ್ ನದಿಯ ಮೇಲೆ ಕಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಒಂದೊಂದು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ, ಸೇಮ್ ನದಿಯನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಮುಖ್ಯ ನದಿ ಕೃಷ್ಣ ಆಗಲ್ಲ, ಹಾಗೆ ಕಾವೇರಿ ಕೂಡ ಮುಖ್ಯ ನದಿ ಆಗಿರುತ್ತೆ, ಪೆನ್ನಾರು ಕೂಡ ಮುಖ್ಯ ನದಿ ಆಗಿರುತ್ತೆ. ಸೊ ಈ ಕೃಷ್ಣಾ ನದಿಯ ಒಂದು ಉಪನದಿ ಆಗಿದೆ. ಅದೇ ಯಾವ್ದಪ್ಪ ಅಂದ್ರೆ ಘಟ್ಟಪ್ರಭಾ ನದಿಗೆ ಸೊ ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿದೆ. ಆ ಡ್ಯಾಮ್ ಹೆಸರನ್ನ ನಾವೇನಂತ ಕರಿತೀವಿ? ಇಡಕಲ್ ಜಲಾಶಯ. ಸೊ ಈ ಘಟ್ಟಪ್ರಭಾ ನದಿಗೆ ನಿರ್ಮಾಣವಾಗಿರುವಂತಹ ಹಿಡಕಲ್ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ಒಂದು ಇಡಕಲ್ ಡ್ಯಾಮ್. ಇದನ್ನ ರಾಜ್ಯ ಲೆಕ್ಕಮ್ಮಗೌಡ ಜಲಾಶಯ ಅಂತಾನೂ ಕೂಡ ಕರಿತೀವಿ. ಸೊ ಮತ್ತೆ ಎಕ್ಸಾಮ್ ಅಲ್ಲಿ ಏನ್ ಪ್ರಶ್ನೆ ರಿಪೀಟೆಡ್ ಆಗ್ತಾ ಇರತ್ತೆ ಅಂತ ನೋಡಿದಾಗ ನೋಡಿ, ಹಿಡಕಲ್ ಜಲಾಶಯ ಅಂತ ಕೊಡ್ಲಿಲ್ಲ ಅಂದ್ರೆ ಅದೇ ಘಟ್ಟಪ್ರಭಾ ನದಿಯನ್ನ ಆಧಾರವಾಗಿ ಇಟ್ಕೊಂಡು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾನೆ, ಗೋಕಾಕ್ ಫಾಲ್ಸ್. ಓಕೆ, ಗೋಕಾಕ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಕೇಳಿದಾಗ ಅದೇ ಘಟ್ಟಪ್ರಭಾ ನದಿಯಿಂದ ನಿರ್ಮಿಸಿರೋದು. ಅದು ಕೂಡ ಎಲ್ಲಿದೆಯಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕರ್ನಾಟಕದ ನಯಾಗಾರ ಅಂತಾನೆ ಕರಿತೀವಿ ಯಾವ್ದನ್ನ? ಗೋಕಾಕ್ ಫಾಲ್ಸ್ ಅನ್ನ. ಸೊ ಹಾಗಾದ್ರೆ ಇಡಕಲ್ ಜಲಾಶಯ ಎಲ್ಲಿದೆ ಅಂತ ಕ್ಲಿಯರ್ ಆಯ್ತು ನಮಗೆ. ಸೊ ಯಾವ ನದಿಯಿಂದ ಆಗಿರುವಂತದ್ದು? ಘಟ್ಟಪ್ರಭಾ. ಲೊಕೇಶನ್ ಅಂತ ಕೇಳಿದ್ರೆ ಡಿಸ್ಟ್ರಿಕ್ಟ್ ಬೆಳಗಾವಿ. ಸೊ ಹಾಗಾದ್ರೆ ಘಟ್ಟಪ್ರಭಾ ನದಿ ಯಾವ ನದಿಯ ಉಪನದಿ? ಸೊ ಇದು ಕೂಡ ನೋಡಿ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಘಟ್ಟಪ್ರಭಾನು ಸಹ ನೋಡಿ, ಅಲ್ಲಿ ತುಂಗಾ ನದಿ ಕೃಷ್ಣಾ ನದಿಯ ಉಪನದಿ, ಘಟ್ಟಪ್ರಭಾನು ಕೂಡ ಕೃಷ್ಣಾ ನದಿಯ ಉಪನದಿ. 2 ಪ್ರಶ್ನೆಗಳು ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಸಿಕ್ಕಿದವು. ಸೊ 3ನೇ ಕ್ವಶನ್ ಅನ್ನ ನೋಡೋಣ. ನೋಡಿ, ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ. ಈಗ 2 ನದಿ ನಮಗೆ ಸಿಕ್ಕಿದೆ, 3ನೇದನ್ನ ಹುಡುಕ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ. ಅಲ್ಲಿ ಫಸ್ಟ್ನೇ ಕ್ವಶನ್ಗೆ 9ನಲ್ಲಿ ನಾವು ಆನ್ಸರ್ ನೋಡಿದ್ದೀವಿ. ತುಂಗಭದ್ರಾ ಕೃಷ್ಣಾ ನದಿಯ ಉಪನದಿ ಕ್ಲಿಯರ್ ಇದೆ. ಸೊ ಮಲಪ್ರಭಾನು ಸಹ ಕೃಷ್ಣಾ ನದಿಯ ಪ್ರಮುಖ ಉಪನದಿ. ಸೊ ಹಾಗೆ ಘಟ್ಟಪ್ರಭಾನು ಸಹ
ಕೃಷ್ಣಾ ನದಿಯ ಉಪನದಿ. ತುಂಗಭದ್ರಾ, ಮಲಪ್ರಭಾ ಮತ್ತು ಘಟ್ಟಪ್ರಭಾ ಈ 3 ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ. ಇನ್ನು 2 ನದಿಗಳನ್ನು ಹೇಳ್ಬಿಡ್ತೀನಿ. ಒಂದು ಭೀಮಾ ಇದೆ, ಸೊ ಇನ್ನೊಂದು ಡೋಣಿ ನದಿ ಅಂತೇಳಿ ಕಂಡು ಬರುತ್ತೆ. ಇವು 5 ನದಿಗಳು ಪ್ರಮುಖವಾಗಿ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಒಂದಾಗಿರೋದನ್ನು ನೋಡಬಹುದು. ಸೊ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಈ 3 ಕೃಷ್ಣಾ ನದಿಯ ಉಪನದಿ ಆಗಿದ್ರೆ ಯಾವುದು ಅಲ್ಲ ಅಂತ ಕ್ಲಿಯರ್ ಇದೆ ನಮಗೆ, ಅಮರಾವತಿ ನದಿ ಅಲ್ಲ. ಸೊ ಹಾಗಾದ್ರೆ ಈ ಅಮರಾವತಿ ನದಿ ಯಾವ ನದಿಯ ಉಪನದಿ ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ನೋಡಿ, ಇದು ಕಾವೇರಿ ನದಿಯ ಉಪನದಿ, ಟ್ರಿಬ್ಯೂಟರಿ ಆಫ್ ಕಾವೇರಿ ಅಂತಾನೆ ಕರಿತೀವಿ. ಅದರಲ್ಲೂ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಾವೇರಿ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಥವಾ ಅತ್ಯಂತ ಉದ್ದ ಉಪನದಿ ಯಾವುದು ಅಂದ್ರೆ ಅಮರಾವತಿ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ತಮಿಳುನಾಡಿನಲ್ಲಿ ಈ ಒಂದು ನದಿ ಹರಿಯೋದನ್ನ ನೋಡ್ತೀವಿ. ಸೊ ಅಣ್ಣಾಮಲೈ ಬೆಟ್ಟ ಭಾಗದಲ್ಲಿ ಉಗಮವಾಗುವಂತಹ ಒಂದು ನದಿ ಅಮರಾವತಿ ಆಗಿರುತ್ತೆ. ಇದಕ್ಕೆ ಅಮರಾವತಿ ಜಲಾಶಯನು ಕೂಡ ನಾವು ತಮಿಳುನಾಡಿನಲ್ಲಿ ನೋಡ್ತೀವಿ. ಓಕೆ, ಸೊ ನೋಡಿ 11ನೇ ಕ್ವಶನ್ಗೆ ಆನ್ಸರ್ ಯಾವ್ದಾಯ್ತು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಇವು 3 ಕೂಡ ಕೃಷ್ಣ ಮತ್ತು ಅದರ ಉಪನದಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12 ನೋಡಿ, ಕೃಷ್ಣಾ ನದಿ ಡ್ಯಾಶ್ ಹತ್ತಿರ ಉಗಮ ಹೊಂದುತ್ತದೆ. ಮತ್ತೊಂದು ಕ್ವಶನ್ ಬಂತು ಕೃಷ್ಣಾ ನದಿಯ ಬಗ್ಗೆ, ರೈಟ್? ಸೊ ವಿಂಧ್ಯ ಪರ್ವತದಲ್ಲಿ ಉಗಮವಾಗಲ್ಲ, ಹಾಗೆ ನಾಸಿಕ್ನಲ್ಲೂ ಕೂಡ ಉಗಮವಾಗಲ್ಲ, ಮಹಾದೇವದಲ್ಲೂ ಕೂಡ ಉಗಮವಾಗಲ್ಲ. ಉಗಮವಾಗುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಮಹಾಬಲೇಶ್ವರ ಅಂತ ಕರಿತೀವಿ. ಸೊ ಈ ಮಹಾಬಲೇಶ್ವರ ಎಲ್ಲಿದೆ ಅಂತ ಕೇಳಿದಾಗ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗುವಂತಹ ಒಂದು ನದಿ ಯಾವ್ದಪ್ಪ ಅಂದ್ರೆ ಕೃಷ್ಣಾ ನದಿ. ಸೊ ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತೆ, ಕರ್ನಾಟಕದಲ್ಲಿ ಇರುತ್ತೆ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಹೋಗಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಇದು ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೃಷ್ಣ ಉಗಮ ಸ್ಥಳ ಯಾವ್ದಪ್ಪ ಅಂದ್ರೆ ಮಹಾಬಲೇಶ್ವರ. ಸೊ ಈ ಮಹಾಬಲೇಶ್ವರದ ವಿಶೇಷತೆ ಏನಾದ್ರು ಇದೆಯಾ ಅಂತ ನೋಡಿದಾಗ ನೋಡಿ, 2019ರಲ್ಲಿ ಇಡೀ ನಮ್ಮ ಭಾರತದಲ್ಲಿ ಮೌಸಿನ್ ರಾಮ್ ಬಿಟ್ರೆ ಅತಿ ಹೆಚ್ಚು ಮಳೆ ಪಡೆದಂತಹ ಸ್ಥಳ ಯಾವುದು ಅಂತ ಕೇಳಿದ್ರೆ 2019ನಲ್ಲಿ ಮಹಾಬಲೇಶ್ವರ. ಮೌಸಿನ್ ರಾಮ್ಗಿಂತನೂ ಅತಿ ಹೆಚ್ಚು ಆ ರೈನ್ಫಾಲ್ ಆಗಿರೋದನ್ನ ನಾವು ನೋಡ್ತೀವಿ ಓನ್ಲಿ 2019ನಲ್ಲಿ ಮಾತ್ರ. ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿರುತ್ತೆ. ಮಹಾಬಲೇಶ್ವರ ಕೃಷ್ಣಾ ನದಿಯ ಉಗಮ ಸ್ಥಳ ಅಂತಾನೆ ಕರಿತೀವಿ. ಇದು ಕೂಡ ಕೃಷ್ಣಾ ನದಿ. 4ನೇ ಕ್ವಶನ್ ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ನೋಡ್ತೀವಿ. ಸೊ 5ನೇ ಕ್ವಶನ್ ನೋಡಿ, ಅದೇ ಕೃಷ್ಣಾ ನದಿಯ ಸಂಬಂಧಿಸಿದಂತೆ ಮತ್ತೊಂದು ಪ್ರಶ್ನೆ ಕೇಳಿದ್ದಾನೆ. ಏನ್ ಕೇಳಿದ್ದಾನೆ ನೋಡಿ, ಸೊ ನಾಗಾರ್ಜುನ ಯೋಜನೆ, ಸೊ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕರಿತೀವಿ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಒಂದಾಗಿದೆ. ಸೊ ಇದು ಯಾವ ನದಿಗೆ ಮೇಲೆ ಕಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಓಕೆ, ನಾಗಾರ್ಜುನ ಸಾಗರ ಯೋಜನೆ ಅನ್ನೋದು ಯಾವ ನದಿಗೆ ಕಟ್ಟಿರುವಂಥದ್ದು? ಸೊ ನೇರವಾಗಿ ನಾವು ಆನ್ಸರಿಗೆ ಹೋಗ್ಬೋದು. ಇದು ಕೃಷ್ಣಾ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ ಒಂದಾಗಿರೋದನ್ನ ನಾವು ನೋಡ್ತೀವಿ. ಸೊ ಹಿಂದೆ ಎಲ್ಲಿತ್ತು ಈ ಪ್ರಾಜೆಕ್ಟ್ ಅಂತ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿ ಇತ್ತು. ಯಾವಾಗ ಆಂಧ್ರ ಡಿವೈಡ್ ಆಗಿಬಿಟ್ಟು ಏನಾಯ್ತಪ್ಪ ಅಂದ್ರೆ ತೆಲಂಗಾಣ ರಾಜ್ಯ ಆಯಿತು. ಓಕೆ, ಸೊ ತೆಲಂಗಾಣ ಆದಂತಹ ಸಂದರ್ಭದಲ್ಲಿ ಈ ಆಂಧ್ರ ಮತ್ತು ತೆಲಂಗಾಣದ ಒಂದು ಗಡಿಯಲ್ಲಿ ಇರುವಂತಹ ಒಂದು ಜಲಾಶಯ ಯಾವ್ದಪ್ಪ ಅಂದ್ರೆ ನಾಗಾರ್ಜುನ ಸಾಗರ. ಸೊ ಆದ್ರೂ ಓವರ್ ಆಲ್ ಆಗಿ ಇದರ ಲೊಕೇಶನ್ ಎಲ್ಲಿ ಇದೆ ಅಂತ ಕೇಳಿದಾಗ ನಾವು ಆನ್ಸರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ ನಾಗಾರ್ಜುನ ಸಾಗರ ಪ್ರಾಜೆಕ್ಟ್ ಅನ್ನುವಂಥದ್ದು. ಸೊ ಹಿಂದೆ ಆಂಧ್ರ ಪ್ರದೇಶದಲ್ಲಿತ್ತು, ಪ್ರಸ್ತುತ ತೆಲಂಗಾಣದಲ್ಲಿದೆ. ಓವರ್ ಆಲ್ ಆಗಿ ಕೇಳಿದಾಗ 2 ರಾಜ್ಯಗಳ ಗಡಿ ಭಾಗದಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಓಕೆ, ಸೊ 13ನೇ ಕ್ವಶನ್ಗೆ ಆನ್ಸರು ಸಿ ರೈಟ್ ಆನ್ಸರ್ ಆಗಿರುತ್ತೆ, ಕೃಷ್ಣಾ ನದಿ. ಸೊ ನೋಡಿ, ಇವು 5 ಪ್ರಮುಖವಾದಂತಹ ಪ್ರಶ್ನೆಗಳು ಕೃಷ್ಣ ಮತ್ತು ಅದರ ಉಪನದಿಗೆ ಸಂಬಂಧಿಸಿದಂತೆ ಕೇಳಿರಂತೆ ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಕ್ವಶನ್ ನಂಬರ್ 14. ಸೊ ನೋಡಿ, ಕೆಳಗಿನ ಯಾವುದಕ್ಕೆ ಕರ್ನಾಟಕ GI ಟ್ಯಾಗ್ ಇಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಯಾವುದಕ್ಕೆ GI ಟ್ಯಾಗ್ ನೀಡಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನೋಡಿ, ಹಾಗಾದ್ರೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಸ್ಥಳಗಳಿಗೆ GI ಟ್ಯಾಗ್ ಅನ್ನ ನೀಡಲಾಗಿದೆ ಅಥವಾ GI ಟ್ಯಾಗ್ ಲಿಸ್ಟ್ ಅಲ್ಲಿ ಇರುವಂತದ್ದು ಒಟ್ಟು ಎಷ್ಟು ಇದೆ ಅಂತ ಕೇಳಿದಾಗ ಸೊ ಓವರ್ ಆಲ್ ಆಗಿ ನಾವು ನೋಡ್ತೀವಿ 46 ನೋಡಿದೆ. ಓಕೆ, 46 ಕರ್ನಾಟಕದಲ್ಲಿ GI ಟ್ಯಾಗ್ ಲಿಸ್ಟ್ ಅಲ್ಲಿ ಇರುವಂತದ್ದು 46 ಅನ್ನ ನಾವು ನೋಡ್ತೀವಿ. ಸೊ ಆ 46 ಅಲ್ಲಿ ಇತ್ತೀಚೆಗೆ ಅಂದ್ರೆ 2019-20ನೇ ಸಾಲಿನಲ್ಲಿ ಸೇರ್ಪಡೆ ಆಗಿರುವಂತದ್ದು ಯಾವ್ಯಾವುದು ಅಂತ ನೋಡಿದಾಗ ನೋಡಿ, ಕೂರ್ಗ್ ಅರೇಬಿಕಾ ಅನ್ನೋದು ಇತ್ತೀಚೆಗೆ ಆ್ಯಡ್ ಆಗಿರೋದನ್ನ ನಾವು ನೋಡ್ತೀವಿ. ಹಾಗೆ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿನೂ ಕೂಡ ಆ್ಯಡ್ ಆಗಿದೆ. ಸೊ ಚಿಕ್ಕಮಗಳೂರು ಅರೇಬಿಕಾ ಕಾಫಿನೂ ಕೂಡ ಆ್ಯಡ್ ಆಗಿದೆ. ಇವು 3 ಕೂಡ ಸೊ 2019-20ನೇ ಸಾಲಿನಲ್ಲಿ ಕರ್ನಾಟಕದ ಪ್ರಮುಖ ಸ್ಥಳಗಳು GI ಟ್ಯಾಗ್ ನಲ್ಲಿ ಸೇರಿದ್ದಾರೆ. ಅದಕ್ಕೂ ಯಾವುದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಕಾಫಿ. ಯಾವ ಕಾಫಿಗೆ ಫೇಮಸ್ ಅಂತ ಕೇಳಿದ್ರೆ ಅರೇಬಿಕಾ ಕಾಫಿಗೆ ಫೇಮಸ್ ಇರುವಂತದ್ದು. ಅದರಲ್ಲಿ ಯಾವುದು ಸೇರ್ಪಡೆ ಆಗಿಲ್ಲ ಅಂತ ಕೇಳಿದಾಗ ಇಲ್ಲಿ ನೋಡಿ, ಮುಳ್ಳಯ್ಯನಗಿರಿ ಸೇರ್ಪಡೆ ಆಗಿಲ್ಲ.
ಸೊ ಈ ಮೂರು ಕೂಡ ಸೇರ್ಪಡೆಯಾಗಿದ್ದಾವೆ, ಮುಳ್ಳಯ್ಯನಗಿರಿ ಮಾತ್ರ ಸೇರ್ಪಡೆಯಾಗಿಲ್ಲ. ಹಾಗಾಗಿ ಕೇಳಿರೋ 14ನೇ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟಿದೆ ಅಂತ ಆಯಿತು, 46 ಪ್ರಸ್ತುತ ಇರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು GI ಟ್ಯಾಗಿಗೆ ಸೇರ್ಪಡೆಯಾಗಿದೆ ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, 15ನೇ ಕ್ವಶನ್, ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿ ಉತ್ಪಾದನೆ ಡ್ಯಾಶ್ ನಲ್ಲಿದೆ. ಒಂದು GI ಟ್ಯಾಗ್ ಅಲ್ಲಿ ಅದೇ ಕಾಫಿ ಬಗ್ಗೆ ಕೇಳಿದ್ರು. ಈಗ ಯಾವ ರಾಜ್ಯ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡತ್ತಂತನೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಸೊ ನೇರವಾಗಿ ಉತ್ತರಕ್ಕೆ ಹೋಗ್ಬಿಡೋಣ. ಕರ್ನಾಟಕ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡೋದನ್ನು ನೋಡ್ತೀವಿ. ಓವರ್ ಆಲ್ ಆಗಿ 71% ಅಷ್ಟು ಕಾಫಿ ಪ್ರೊಡಕ್ಷನ್ ಎಲ್ಲಾಗತ್ತಪ್ಪ ಅಂದರೆ ನಮ್ಮ ರಾಜ್ಯದಲ್ಲೇ ಕಂಡುಬರುತ್ತೆ. ಸೊ ಕರ್ನಾಟಕ ಬಿಟ್ಟರೆ ತಮಿಳುನಾಡು ಹಾಗೂ ಕೇರಳನೂ ಕೂಡ ಕಾಫಿ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದನ್ನು ನಾವು ನೋಡ್ಬೋದು. ಸೊ ಅದೇ ಟೀ ಅಂತ ಬಂದ ಕೂಡಲೇ ಯಾವುದು ಫಸ್ಟ್ ಪ್ಲೇಸಲ್ಲಿ ಇದೆಯಪ್ಪ ಅಂದರೆ ಅಸ್ಸಾಮನ್ನು ನಾವು ನೋಡ್ತೀವಿ. ಅದರಲ್ಲೂ ಕೂಡ ಅಸ್ಸಾಂನ ಡಾರ್ಜಿಲಿಂಗ್ ಅಂತ ಏನು ಕೇಳ್ತೀವೋ, ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಅಂತ ಕರಿತೀವಲ್ಲ, ಅದನ್ನು ಚಹದ ಚಾಂಪಿಯನ್ ಅಂತಾನೆ ಕರೀತಾರೆ. ಯಾಕಂದರೆ ಅತಿ ಕಾಸ್ಟ್ಲಿಯೆಸ್ಟ್ ಟೀ ಪ್ರೊಡಕ್ಷನ್ ಆಗುವಂಥದ್ದು ಎಲ್ಲಿ ಅಂತ ಕೇಳಿದಾಗ ಡಾರ್ಜಿಲಿಂಗ್ನಲ್ಲಿ ಆಗುತ್ತೆ. ಅಸ್ಸಾಂ ಡಾರ್ಜಿಲಿಂಗ್ ಅಥವಾ ನಾವು ಓವರ್ ಆಲ್ ಆಗಿ ನಡೆದಾಗ ಅಸ್ಸಾಮಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಕರ್ನಾಟಕ ಕಾಫಿ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರೋದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 16 ನೋಡಿ, ಕಲ್ಲಿನ ಕಾಡುಗಳು ಡ್ಯಾಶ್ ಸಂಭವಿಸುತ್ತದೆ ಅಂತ ಇದೆ. ಲಿಟೋರಲ್ ಫಾರೆಸ್ಟ್ ಅಂತಾನೆ ಕರಿತೀವಿ. ಸೊ ನೋಡಿ, ಕಲ್ಲಿನ ಕಾಡುಗಳು ಡ್ಯಾಶ್ ಸಂಭವಿಸುತ್ತೆ ಅಂದರೆ ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿ ನೋಡಿದಾಗ ಇವು ಬೆಟ್ಟಗಳ ಮೇಲೆ ಕಂಡು ಬರ್ತಾವ? ಇಲ್ಲ. ಸೊ ನೋಡಿ, ನೆಕ್ಸ್ಟು ಹೆಚ್ಚಿನ ಮಳೆ ಇರುವಲ್ಲಿ ಕಂಡು ಬರ್ತಾವ? ಅಲ್ಲೂ ಇಲ್ಲ. ಎತ್ತರವಾದ ಸ್ಥಳಗಳಲ್ಲಿ ಅಲ್ಲೂ ಇಲ್ಲ. ಇವು ಕಂಡುಬರುವಂತಹ ಸ್ಥಳ ಯಾವುದಪ್ಪ ಅಂದರೆ ಕಡಲ ತೀರಗಳು ಮತ್ತು ಉಬ್ಬರವಿಡಿತದ ಕೊಲ್ಲಿಗಳ ಉದ್ದಕ್ಕೂ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸೊ ಇದು ಕಂಡು ಬರುವಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಕೋಸ್ಟಲ್ ಅಲ್ಲಿ ಕಂಡು ಬರುತ್ತಂತ ಅರ್ಥ. ಸೊ ಈ ಕೋಸ್ಟಲ್ ಅಲ್ಲಿ ಕಂಡು ಬರೋದ್ರಿಂದ ಈ ಫಾರೆಸ್ಟಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಉಬ್ಬರವಿಡಿತದ ಕಾಡುಗಳು ಅಂತಾನು ಕೂಡ ಕರಿತೀವಿ, ಅಥವಾ ತೇವಯುತವಾದಂತಹ ಅರಣ್ಯ ಪ್ರದೇಶ ಅಂತಾನು ಕೂಡ ಕರಿಬೋದು. ಮ್ಯಾಂಗ್ರೋವ್ ಫಾರೆಸ್ಟಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ. ಸೊ ಈ ಕಾಡುಗಳು ಏನಾಗ್ತಾವಪ್ಪ ಅಂದರೆ, ಸೊ ನಮ್ಮ ಕರಾವಳಿ ತೀರ ಪ್ರದೇಶ ಅಂತ ನೋಡಿದಾಗ ಇಡೀ ಭಾರತಕ್ಕೆ 6100 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಹೊಂದಿದೆ. ಸೊ ಆ 6100 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನ ನಾವು ಚಂಡಮಾರುತಗಳಿಂದ ರಕ್ಷಣೆ ಮಾಡಬೇಕು, ಹಾಗೆ ಕಡಲ ಕೊರೆತವನ್ನ ತಡಿಬೇಕು ಅನ್ನುವಂತಹ ಉದ್ದೇಶದಿಂದ ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವ ಫಾರೆಸ್ಟ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮುಂದಾಗಿದೆ ಅಪ್ಪ ಅಂದ್ರೆ ಈ ಒಂದು ಫಾರೆಸ್ಟ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲರೂ ಬೆಳೀತಂದ್ರೆ ಆಟೋಮೆಟಿಕಲಿ ಕಡಲ ಕೊರೆತ ಆಗೋದಿಲ್ಲ, ಹಾಗೆ ಸೈಕ್ಲೋನ್ ಇಂದ ಎಫೆಕ್ಟು ಕೂಡ ಆಗಲ್ಲ ಎನ್ನುವಂಥದ್ದು ಇಲ್ಲಿ ಪ್ರಮುಖ ಪಾತ್ರವನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಮ್ಯಾಪ್ ಮೂಲಕ ನೋಡಬಹುದು ಆ ಫಾರೆಸ್ಟ್ ಯಾವ ರೀತಿ ಇರುತ್ತೆ. ಸೊ ನೀರಿನಲ್ಲಿ ಬೆಳೆಯುವಂತಹ ಒಂದು ಅರಣ್ಯವನ್ನ ನಾವು ನೋಡ್ತೀವಿ. ಸೊ ಇದನ್ನ ಲಿಟೋರಲ್ ಫಾರೆಸ್ಟ್ ಅಂತಾನೆ ನಾವು ಕರಿತೀವಿ. ಸೊ ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಸೊ ಭಾರತದ ದಕ್ಷಿಣ ಡೆಕ್ಕನ್ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧ ಹೊಂದಿದೆ? ಬಂಡೆ ಮೀನ್ಸ್ ರಾಕ್ಸ್ ಅಂತಾನೆ ನಾವು ಕರಿತೀವಿ. ಯಾವ ಶಿಲೆಗಳಿಂದ ಅಥವಾ ಯಾವ ಶಿಲೆಗಳ ಶಿಥಿಲೀಕರಣದಿಂದ ಈ ಮಣ್ಣು ನಿರ್ಮಾಣವಾಗತ್ತಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಅಗ್ನಿ ಪರ್ವತ ಅಂತ ಕರಿತೇವೆ ಅಥವಾ ಅಗ್ನಿಶಿಲೆ ಅಂತ ಕರಿತೀವಿ. ಓಕೆ, ನಾವು ನೇರವಾಗಿ ನೋಡೋಣ. ಇದನ್ನ ಅಗ್ನಿಶಿಲೆಗಳು ಅಂತ ಕರಿತೀವಿ, ಎಗ್ನಿಯಸ್ ರಾಕ್ಸ್ ಅಂತಾನೆ ಕರಿತೀವಿ. ಸೊ ಏನು ಜ್ವಾಲಾಮುಖಿಯಿಂದ ಹೊರ ಬರುತ್ತಲ್ಲ, ಏನು ಜ್ವಾಲಾಮುಖಿಯಿಂದ ಹೊರಬರುವಂತಹ ಮ್ಯಾಗ್ಮಾ ಅಥವಾ ಲಾವಾರಸ ಅದು ಘನೀಕರಣಗೊಂಡು ಗಟ್ಟಿಯಾಗಿ ಶಿಲೆ ಆಗತ್ತೆ. ಸೊ ನಂತರದಲ್ಲಿ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಯಿಂದ ಏನಾಗತ್ತಪ್ಪ ಅಂದ್ರೆ ಶಿಥಿಲೀಕರಣಗೊಳ್ಳುತ್ತೆ. ಆ ಶಿಥಿಲೀಕರಣದಿಂದ ಮಣ್ಣು ನಿರ್ಮಾಣವಾಗತ್ತೆ. ಅದರಲ್ಲೂ ಕೂಡ ಯಾವ ಮಣ್ಣು ನಿರ್ಮಾಣವಾಗತ್ತೆ ಅಗ್ನಿಶಿಲೆಯಿಂದ ಪ್ರಮುಖವಾಗಿ ಅಂತ ನೋಡಿದಾಗ ಸೊ ಕಪ್ಪು ಮಣ್ಣು ನಿರ್ಮಾಣವಾಗತ್ತೆ. ಇದು ಹತ್ತಿ ಬೆಳೆಗೆ ತುಂಬಾ ಪ್ರಮುಖವಾಗಿರೋದ್ರಿಂದ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಕಪ್ಪು ಹತ್ತಿ ಮಣ್ಣು ಅಂತಾನೆ ಕರಿತೀವಿ. ಸೊ ಈ ಮಣ್ಣು ಭಾರತದಲ್ಲಿ ಎಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತಪ್ಪ ಅಂದ್ರೆ ರಾಜ್ಯವಾರು ನೋಡ್ತಾ ಹೋಗೋದಾದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ, ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಮಣ್ಣು ಕಂಡುಬರುತ್ತೆ. ಜೊತೆಗೆ ಮಧ್ಯಪ್ರದೇಶ ಭಾಗದಲ್ಲೂ ಕೂಡ ನಾವು ಈ ಸಾಯಿಲನ್ನು ನೋಡ್ತೀವಿ. ಸೊ ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಹತ್ತಿಯನ್ನು ಉತ್ಪಾದನೆ ಮಾಡೋದ್ರಿಂದ ನಾವು ಈ ಮಣ್ಣು ತುಂಬಾನೇ ಫೇಮಸ್ ಇರುತ್ತೆ. ಈ ಮಣ್ಣನ್ನು ಒಳಗೊಂಡಿರುವಂತಹ ಪ್ರದೇಶವನ್ನ ಏನಂತ ಕರೀತಾರಪ್ಪ ಅಂದ್ರೆ ಡೆಕ್ಕನ್ ಟ್ರ್ಯಾಪ್ ಅಂತಾನೆ ಕರೀತಾವೆ. ಓಕೆ, ಡೆಕ್ಕನ್ ಟ್ರ್ಯಾಪ್ ಅಂತಾನೆ ಕರಿತೇವೆ. ಸೊ ಡೆಕ್ಕನ್ ಟ್ರ್ಯಾಪ್ ಅಂದ್ರೆ ಅರ್ಥ ಲ್ಯಾಂಡ್ ಆಫ್ ಬ್ಲಾಕ್ ಸಾಯಿಲ್ ಅಂತಾನೆ ನಾವು ಕರಿಬಹುದು. ಸೊ ಈ ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಮೊದಲೇದು ರೈಟ್ ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ ಹೋಗೋಣ. ಚೆನ್ನೈನಲ್ಲಿ ಚಳಿಗಾಲದ ಮಳೆ ಡ್ಯಾಶ್ನಿಂದ ಉಂಟಾಗುತ್ತದೆ. ವಿಂಟರ್ ಸೀಸನಲ್ಲಿ ರೈನ್ಫಾಲ್ ಆಗುತ್ತಲ್ಲ, ಅದರಲ್ಲಿ ಚೆನ್ನೈ ಭಾಗದಲ್ಲಿ ಅತಿ ಹೆಚ್ಚಾಗಿ ಆಗುತ್ತೆ. ಯಾಕಂದರೆ ಬಂಗಾಳ ಕೊಲ್ಲಿ ಇರುತ್ತೆ, ವಾಯುಭಾರ ಕುಸಿತವಾಗುತ್ತೆ, ಸೈಕ್ಲೋನು ಕೂಡ ಆಗುತ್ತೆ. ಸೊ ಜೊತೆಗೆ ಯಾವ ಮಾರುತದಿಂದ ಮಳೆ ಆಗುತ್ತೆ ಅಂತ ಕೇಳಿದಾಗ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತದಿಂದ ಆಗುತ್ತೆ ಅನ್ನೋದಾದರೆ ಅಲ್ಲ. ಸೊ ನೈಋತ್ಯ ಮಾನ್ಸೂನ್ ಮಾರುತದಿಂದ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಅವರೇಜ್ 80% ಅಷ್ಟು ರೈನ್ಫಾಲ್ ಆಗೋದು ನೈಋತ್ಯ ಮಾನ್ಸೂನ್ ಮಾರುತದಿಂದ. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದರಿಂದಪ್ಪ ಅಂದರೆ ಈಶಾನ್ಯ ಮಾನ್ಸೂನ್ ಮಾರುತ. ನೋಡಿ, ಚೆನ್ನೈನಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥದ್ದು ಚಳಿಗಾಲದಲ್ಲಿ ಯಾವ ಮಾರುತ ಅಂತ ಕೇಳಿದರೆ ಈಶಾನ್ಯ ಮಾನ್ಸೂನ್ ಮಾರುತದಿಂದ ಆಗುತ್ತೆ. ಓವರಾಲ್ ಆಗಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತಹ ಒಂದು ಸೀಸನ್ ಯಾವುದಪ್ಪ ಅಂದರೆ ಯಾವುದರಿಂದ ಆಗುತ್ತೆ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತದಿಂದ. ಸೊ ನೋಡಿ, ಈಶಾನ್ಯ ಮಾನ್ಸೂನ್ ಮಾರುತದಿಂದ ಭಾರತದ ಯಾವ ಭಾಗಕ್ಕೆ ಅತಿ ಹೆಚ್ಚು ಮಳೆ ಆಗತ್ತೆ ಅಂತ ಕೇಳ್ಬೋದು. ಸೊ ನೋಡಿ, ಇಂಡಿಯಾದ ಲೊಕೇಶನ್ ಅಂತ ನೋಡಿದಾಗ ಸೊ ಈ ಭಾಗವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕೋರಮಂಡಲ ತೀರ ಅಂತ ಕರಿತೀವಿ. ಕೋರಮಂಡಲ ತೀರ. ಸೊ ಈ ಕೋರಮಂಡಲ ತೀರಕ್ಕೆ ಅತಿ ಹೆಚ್ಚು ಮಳೆ ಆಗೋದನ್ನು ನಾವು ನೋಡ್ತೀವಿ ಈ ಒಂದು ಈಶಾನ್ಯ ಮಾನ್ಸೂನ್ ಮಾರುತದಿಂದ. ಅದೇ ವಿಂಟರ್ ಟೈಮಲ್ಲೂ ಕೂಡ ಇದೇ ಮಾರುತದಿಂದ ಮಳೆ ಆಗತ್ತೆ. ಅದರಲ್ಲಿ ಚೆನ್ನೈ ಭಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನ ತೆಗೆದುಕೊಂಡಿದ್ದಾರೆ. ತಮಿಳುನಾಡು ಅಂತ ಕೊಟ್ಟರು ಕೂಡ ಇದೇ ರೈಟ್ ಆನ್ಸರ್ ಆಗುತ್ತೆ. ಚೆನ್ನೈ ಅಂತ ಕೊಟ್ಟಿದ್ರು ಕೂಡ ಇದೇ ರೈಟ್ ಆನ್ಸರ್ ಆಗುತ್ತೆ. ಕೋರಮಂಡಲ ತೀರ ಅಂತ ಕೊಟ್ಟರು ಕೂಡ ನಾವು ಇದನ್ನೇ ರೈಟ್ ಆನ್ಸರ್ ಮಾಡಬೇಕಾಗತ್ತೆ. ಯಾವ ಮಾರುತದಿಂದ? ಈಶಾನ್ಯ ಮಾನ್ಸೂನ್ ಮಾರುತದಿಂದ ಅತಿ ಹೆಚ್ಚಾಗಿ ಮಳೆ ಆಗುತ್ತೆ. ನಾರ್ತ್ ಈಸ್ಟ್ ಮಾನ್ಸೂನ್ ಅಂತಾನೆ ನಾವು ಕರಿತೀವಿ. ಓಕೆ, ಕ್ಲಿಯರ್ ಇರಲಿ. ನಾರ್ತ್ ಈಸ್ಟ್ ಮಾನ್ಸೂನ್ ಮಾರುತದಿಂದ ಚೆನ್ನೈ ಅಥವಾ ತಮಿಳುನಾಡು ಅಥವಾ ಕೋರಮಂಡಲ ತೀರಕ್ಕೆ ಅತಿ ಹೆಚ್ಚಾಗಿ ಮಳೆ ಆಗೋದನ್ನು ನಾವು ನೋಡ್ತೀವಿ. ರೈಟ್. ಸೊ ನೆಕ್ಸ್ಟ್ ಹೋಗೋಣ. ನೋಡಿ, ಭಾರತೀಯ ಭೂಖಂಡವು ಮೂಲತಃ ಡ್ಯಾಶ್ ಎಂಬ ಒಂದು ದೊಡ್ಡ ಭೂರಾಶಿಯ ಭಾಗವಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದೇನೆ. ಸೊ ಇಲ್ಲಿ ಪ್ರಶ್ನೆಗೆ ಆನ್ಸರ್ ನೋಡೋದಕ್ಕಿಂತ ಮುಂಚೆ ಒಂದು ಸ್ಲೈಡ್ ಅಲ್ಲಿ ಏನು ಇದರ ವಿಶೇಷತೆ ಅಂತ ನೋಡ್ಬಿಡೋಣ. ನೋಡಿ, ಪ್ರಾಚೀನ ಕಾಲದಲ್ಲಿ ಭಾರತ ಉಗಮ ಆಗೋಕ್ಕಿಂತ ಮುಂಚೆ ಅಂದ್ರೆ ಭಾರತ ಪ್ರತ್ಯೇಕವಾಗೋಕ್ಕಿಂತ ಮುಂಚೆ ನೋಡಿ ಒಂದು ಒಟ್ಟುಗೂಡಿದಂತಹ ಒಂದು ಭೂಭಾಗವನ್ನು ನಾವು ನೋಡ್ತೀವಿ. ಸೊ ಈ ಒಟ್ಟುಗೂಡಿದಂತಹ ಒಂದು ಭೂಭಾಗ ಏನಾಯ್ತಪ್ಪ ಅಂದರೆ ಸೊ ಇದು ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಡಿವೈಡ್ ಆಗೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದು ಯಾರು ಅಂತ ಕೇಳಿದಾಗ 1914ರಲ್ಲಿ ಆಲ್ಫ್ರೆಡ್ ವೆಗನರ್ ಎಂಬುವರು ಏನು ಮಾಡ್ತಾರಪ್ಪ ಅಂದರೆ ಭೂಖಂಡ ಅಲೆತಗಳ ಸಿದ್ಧಾಂತ ಹೇಳಿ. ಓಕೆ, ಭೂಖಂಡ ಅಲೆತಗಳ ಸಿದ್ಧಾಂತ ಅಂತಾನೆ ಕರಿತೀವಿ. ಓಕೆ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತೇಳಿ 1940ನಲ್ಲಿ ರಿಲೀಸ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರಪ್ಪ ಅಂದರೆ ಭೂಖಂಡಗಳು ಒಂದರಿಂದ ಒಂದು ಪ್ರತ್ಯೇಕವಾಗ್ತಾ ಇದ್ದಾವೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾವೆ. ಸೊ ಆ ಪ್ರತ್ಯೇಕವಾದಾಗ ಅವಕ್ಕೆ ಎರಡು ಹೆಸರುಗಳನ್ನು ಕೊಟ್ಟಿರ್ತಾರೆ. ಒಂದು ಲರೇಷಿಯಾ ಅಂತ ಕರಿತೀವಿ. ಸೊ ಈ ಲರೇಷಿಯಾ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಉತ್ತರ ಭಾಗದಲ್ಲಿ ಕಂಡುಬರೋದು. ಗೋಳದ ಉತ್ತರ ಭಾಗದ ಇದು ನೋಡಿ ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿರೋದನ್ನ ಲರೇಷಿಯಾ ಅಥವಾ ಅಂಗಾರ ಅಂತಾನೆ ಕರಿತೀವಿ. ಅದೇ ಸಮಭಾಜಕ ವೃತ್ತದಿಂದ ದಕ್ಷಿಣ ಗೋಳಾರ್ಧದಲ್ಲಿರೋದನ್ನ ಏನಂತ ಕರೆದ್ರಪ್ಪ ಅಂದರೆ ಗೋಂಡ್ವಾನ ಅಂತಾನೆ ಕರೆದ್ರು. ಸೊ ಹಾಗಾದ್ರೆ ಈ ಲರೇಷಿಯಾ ಭಾಗದಲ್ಲಿ ಯಾವ ಯಾವ ಭೂಖಂಡಗಳು ಅಥವಾ ಖಂಡಗಳು ಕಂಡು ಬರ್ತಾವಪ್ಪ ಅಂದ್ರೆ ನೋಡಿ, ಈ ಭಾಗದಿಂದ ನೋಡ್ತಾ ಹೋಗೋದಾದ್ರೆ ಇದು ನಾರ್ತ್ ಅಮೇರಿಕಾ ಕಂಡು ಬರುತ್ತೆ, ನೆಕ್ಸ್ಟ್ ಯುರೋಪ್ ಕಂಡು ಬರುತ್ತೆ, ನೆಕ್ಸ್ಟ್ ಏಷ್ಯಾ ಭಾಗ ಕಂಡು ಬರುತ್ತೆ. ಇವು ಮೂರು ಕಾಂಟಿನೆಂಟ್ ಅನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಅದೇ ಕೆಳಭಾಗದಲ್ಲಿ ಗೋಂಡ್ವಾನ ಭೂರಾಶಿಗೆ ಸೇರಿರುವಂಥದ್ದು ಸೌತ್ ಅಮೇರಿಕಾವನ್ನ ನೋಡ್ತೀವಿ. ಇಲ್ಲಿ ಮ್ಯಾಪ್ ಅಲ್ಲಿ ನಿಮಗೆ ಕ್ಲಿಯರ್ ಆಗ್ತಾ ಇರಬಹುದು. ಇದು ಆಫ್ರಿಕಾ ಇರುತ್ತೆ. ಸೊ ನೆಕ್ಸ್ಟ್ ಇದು ಇಂಡಿಯನ್ ಭಾಗ ಇರುತ್ತೆ, ಇದು ಆಸ್ಟ್ರೇಲಿಯಾ ಕಂಡು ಬರುತ್ತೆ. ಸೊ ಈ ಭಾಗ ಅಂಟಾರ್ಟಿಕವಾಗಿರುತ್ತೆ. ಓಕೆ, ಕಾಂಟಿನೆಂಟ್ ಥ್ರೂ ನೋಡ್ತಾ ಹೋದಾಗ ಸೌತ್ ಆಫ್ರಿಕಾ ಇದೆ, ಸೌತ್ ಅಮೇರಿಕಾ, ಆಫ್ರಿಕಾ, ನೆಕ್ಸ್ಟ್ ಅಂಟಾರ್ಟಿಕಾ, ಆಸ್ಟ್ರೇಲಿಯಾ. ಸೊ ಈ ಕಡೆ 4 ಇದೆ, ಮೇಲ್ಭಾಗದಲ್ಲಿ 3 ಇದಾವೆ. ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 7 ಖಂಡಗಳನ್ನು ನಾವು ನೋಡ್ತೀವಿ. ಸೊ ಇವು 4 ಖಂಡಗಳು ಯಾವ ಭೂರಾಶಿಗೆ ಸೇರಿದೆ ಅಂತ ಕೇಳಿದಾಗ ಗೋಂಡ್ವಾನ ಭೂರಾಶಿಗೆ ಸೇರಿದೆ. ಅದರಲ್ಲೂ ಭಾರತನೂ ಸಹ ಒಂದಾಗಿದೆ. ಇದೇ ಭಾರತದ ಲೊಕೇಶನ್. ಸೊ ನೋಡಿ, ಭಾರತ ಈ ಕಡೆಯಿಂದ ಮೂವ್ ಆಗ್ತಾ ಇರಬೇಕಾದ್ರೆ ಇಲ್ಲಿ ತೇತಿಸ್ ಅಂತ ಹೇಳಿ ಒಂದು ಸಮುದ್ರ ಇದೆ. ಈ ಒಂದು ಭೂಫಲಕ ಭಾರತದ ಭೂಫಲಕ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತಾನೆ ಕರಿತೀವಿ. ಇದು ಯುರೇಷಿಯನ್ ಪ್ಲೇಟಿಗೆ ಹೋಗಿ ಟಚ್ ಆಗತ್ತೆ. ಆ ಟಚ್ ಆದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ತೇತಿಸ್ ಸಮುದ್ರ ಏನಾಗತ್ತಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಆಗಿ ನಿರ್ಮಾಣವಾಗುತ್ತೆ. ಏನೀಗ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಲ್ಲ, ಅದು ಯಾವುದರ ಒಂದು ಭಾಗ ಅಂದ್ರೆ ತೇತಿಸ್ ಸಮುದ್ರ. ಅಲ್ಲಿರುವಂತಹ ಸೆಡಿಮೆಂಟ್ಸ್ ಗಳೆಲ್ಲವೂ ಕೂಡ 2 ಪ್ಲೇಟ್ಗಳ ಘರ್ಷಣೆಯಿಂದಾಗಿ ಅವು ಬೆಳೀತಾ ಇರೋದನ್ನ ನಾವು ನೋಡ್ತೀವಿ. ಸೊ ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ನಮಗೆ ಕ್ಲಿಯರ್ ಇದೆ. ಯಾವುದು ರೈಟ್ ಆನ್ಸರ್ ಅಪ್ಪ ಅಂದ್ರೆ ಗೋಂಡ್ವಾನ ಅಂತ ಹೇಳಿ. ಓಕೆ,
ಸೊ ಭಾರತೀಯ ಭೂಖಂಡವು ಮೂಲತಃ ಯಾವ ದೊಡ್ಡ ಭೂರಾಶಿಗೆ ಸೇರಿದೆ? ಗೋಂಡ್ವಾನಕ್ಕೆ ಸೇರಿರೋದನ್ನ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 20 ನೋಡಿ, ಮಳೆ ನೆರಳಿನ ಪ್ರದೇಶಕ್ಕೆ ಡ್ಯಾಶ್ ಸಿಗುತ್ತದೆ. ಹೆಚ್ಚು ಮಳೆ ಆಗತ್ತೋ, 6 ತಿಂಗಳು ಮಳೆ ಆಗತ್ತೋ, ವರ್ಷ ಪೂರ್ತಿ ಮಳೆ ಆಗತ್ತೋ, ಅಥವಾ ಮಳೆ ಆಗೋದೇ ಇಲ್ಲ ಅಂತೇಳಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ನೋಡಿ, ಒಂದು ನಾವು ಮಳೆ ನೆರಳಿನ ಪ್ರದೇಶ ಅಂದ್ರೆ ಹೇಗಿರತ್ತೆ ಅನ್ನೋದಾದ್ರೆ, ಸೊ ಇದನ್ನ ನಾವು ನೋಡ್ಬೋದು. ಸೊ ನೋಡಿ, ಮಾರುತಗಳು ಸಮುದ್ರ ಅಥವಾ ಸಾಗರ ಭಾಗದಿಂದ ಮುಂದುವರ್ಕೊಂಡು ಹೋಗ್ತವೆ. ಇಲ್ಲಿ ಬೆಟ್ಟಗಳು ಇರ್ತವೆ, ಪರ್ವತಗಳು. ಆ ಪರ್ವತದ ಎತ್ತರ ಭಾಗಕ್ಕೆ ಹೋದಂತೆ ಅವು ಏನಾಗತ್ತವಪ್ಪ ಅಂದ್ರೆ ಉಷ್ಣಾಂಶವನ್ನ ಕಳೆದುಕೊಳ್ತವೆ. ಉಷ್ಣಾಂಶವನ್ನ ಕಳೆದುಕೊಂಡು ಮೋಡಗಳಾಗಿ ನಿರ್ಮಾಣವಾಗ್ತವೆ. ಸೊ ಅದೇ ಮೋಡಗಳು ನೆಕ್ಸ್ಟ್ ಅದೇ ಭಾಗದಲ್ಲಿ ಮಳೆಯನ್ನ ಸುರಿಸ್ತವೆ. ಸೊ ಈ ಮಳೆಯನ್ನ ಸುರಿಸೋದ್ರಿಂದ ಯಾವಾಗಲೂ ಕೂಡ ಈ ಒಂದು ಪರ್ವತದ ಭಾಗದಲ್ಲಿ ಏನಾಗತ್ತಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ಸುರಿಯೋದನ್ನ ನೋಡ್ತೀವಿ. ಸೊ ಅದೇ ಪರ್ವತದ ಈ ಭಾಗ, ಪರ್ವತದ ಪೂರ್ವ ಭಾಗದಲ್ಲಿ ಏನಾಗತ್ತಪ್ಪ ಅಂದ್ರೆ ಮಳೆ ಆಗಲ್ಲ. ಸೊ ಈ ಭಾಗವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ರೈನ್ ಸ್ಯಾಡೋ ರೀಸನ್ ಅಂತಾನೆ ಕರಿತೀವಿ. ರೈನ್ ಸ್ಯಾಡೋ ರೀಸನ್, ಮಳೆ ನೆರಳಿನ ಪ್ರದೇಶ ಅಂತಾನೆ ಕರಿತೀವಿ. ಯಾಕಂದ್ರೆ ಹೊತ್ಕೊಂಡ್ಬಂದಿರುವಂತಹ ತೇವಾಂಶಗಳೆಲ್ಲವೂ ಕೂಡ ಇಲ್ಲೇ ಮೋಡಗಳಾಗಿ ಇದೇ ಭಾಗದಲ್ಲಿ ಮಳೆ ಸುರಿಸೋದ್ರಿಂದ ಪರ್ವತದ ಪಶ್ಚಿಮ ಭಾಗ ಅತಿ ಹೆಚ್ಚು ಮಳೆಯನ್ನ ಪಡಿತಾ ಇದೆ. ಪರ್ವತದ ಪೂರ್ವ ಭಾಗ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ ಮಳೆ ನೆರಳಿನ ಪ್ರದೇಶವಾಗಿ ನಿರ್ಮಾಣವಾಗುತ್ತೆ. ಸೊ ಇಲ್ಲಿ ಹೇಗಿರುತ್ತಪ್ಪ ಅಂದ್ರೆ ವಾತಾವರಣ ಕೇವಲ ಮೋಡ ಕವಿದ ವಾತಾವರಣ ಇರುತ್ತೆ, ಆದ್ರೆ ಮಳೆ ಬೀಳ್ತಾ ಇರೋದಿಲ್ಲ. ಸೊ ಇಂತಹ ಪ್ರದೇಶವನ್ನ ನಾವೇನಂತ ಕರಿತೀವಿ? ಮಳೆ ನೆರಳಿನ ಪ್ರದೇಶ. ಸೊ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೋಡಿ, ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುತ್ತೆ. ಸೊ ಅದೇ ಚಿಕ್ಕಮಗಳೂರನ್ನ ದಾಟಿದ ಕೂಡಲೇ ಈ ಕಡೆ ಅಜ್ಜಂಪುರ ಆಗಿರ್ಬೋದು, ಸಿವನಿ ಆಗಿರ್ಬೋದು, ಕಡೂರು ಆಗಿರ್ಬೋದು, ಈ ಭಾಗದಲ್ಲಿ ಏನಾಗ್ತಾ ಹೋಗ್ತಾ ಇರತ್ತಪ್ಪ ಅಂದ್ರೆ ಕಡಿಮೆ ಮಳೆ ಆಗ್ತಾ ಇರುತ್ತೆ, ಕೇವಲ ಮೋಡದ ವಾತಾವರಣ ಇರುತ್ತೆ, ಮಳೆ ಬೀಳಲ್ಲ. ಇದನ್ನ ನಾವು ಏನಂತ ಕರಿತೀವಿ? ರೈನ್ ಸ್ಯಾಡೋ ರೀಸನ್ ಅಂತಾನೆ ನಾವು ಕರಿತೀವಿ. ಹಾಗಾದ್ರೆ ಅರ್ಥ ಏನಪ್ಪಾ ಅಂದ್ರೆ ಕಡಿಮೆ ಅಥವಾ ಮಳೆ ಇಲ್ಲಿ ಆಗೋದಿಲ್ಲ ಅಂತೇಳಿ ಅರ್ಥ, ಇಲ್ಲಿ ಮಳೆ ನೆರಳಿನ ಪ್ರದೇಶದಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ದಾಮೋದರ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಡ್ಯಾಶ್ ಮತ್ತು ಅವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಯಿತು ಅಂತ ಪ್ರಶ್ನೆಗಳಿದೆ. ಫಸ್ಟ್ ಇಲ್ಲಿ ಅವಿಭಜಿತ ಬಿಹಾರ ಅಂತೇಳಿ ಏನರ್ಥ ಅಂತೇಳಿ ನೋಡೋಣ. ನೋಡಿ, ಅವಿಭಜಿತ ಬಿಹಾರ ಅಂದ್ರೆ ಬೇರೆ ಏನಿಲ್ಲ. ನೋಡಿ, 2000ನೇ ಇಸವಿಯಲ್ಲಿ 2000 ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಬಿಹಾರದಿಂದ ವಿಭಾಗವಾಗ್ಬಿಟ್ಟು ಹೊಸ ರಾಜ್ಯ ರಚನೆ ಆಗತ್ತೆ. ಯಾವುದು ಅಂತ ಕೇಳಿದ್ರೆ ಜಾರ್ಖಂಡ್. ಓಕೆ, ಸೊ ಈ ಜಾರ್ಖಂಡ್ ರಾಜ್ಯ ರಚನೆ ಆಗೋಕ್ಕಿಂತ ಮುಂಚಿತವಾಗಿ ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆಯನ್ನ 2 ರಾಜ್ಯಗಳು ಕೈಗೊಂಡಿದ್ದು. ಯಾವುದು ಅವು 2 ಅಂತ ನೋಡಿದಾಗ, ಒಂದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಪ್ಲಸ್ ಬಿಹಾರ ರಾಜ್ಯದ ಒಂದು ಯೋಜನೆಯಾಗಿತ್ತು. ಯಾವಾಗ ಬಿಹಾರ ವಿಭಜನೆ ಆಯಿತು, ಅಷ್ಟು ಪ್ರಾಜೆಕ್ಟ್ಗಳು ಎಲ್ಲಿಗೆ ಹೋದವು ಅಂತ ಕೇಳಿದಾಗ ಜಾರ್ಖಂಡ್ ರಾಜ್ಯ ಪಾಲಾಯಿತು. ಅದಕ್ಕೋಸ್ಕರ ಅದನ್ನ ಅವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಯಿತು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಆನ್ಸರ್ ಅಂತೇಳಿ ನೋಡಿದಾಗ ಯಾವ್ಯಾವ ರಾಜ್ಯದೊಂದಿಗೆ ಕೈಗೊಳ್ಳಲಾಯಿತು ಅಂತ ನೋಡಿದಾಗ ನೋಡಿ, ಪಶ್ಚಿಮ ಬಂಗಾಳ ಸೊ ಮತ್ತು ಬಿಹಾರ ರಾಜ್ಯಗಳು 2 ಜಂಟಿಯಾಗಿ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ? ದಾಮೋದರ ಕಣಿವೆ ಯೋಜನೆ ಅಂತಾನೆ ನಾವು ಇದನ್ನ ಕರಿತೀವಿ. ಸೊ ಈ ದಾಮೋದರ ಕಣಿವೆ ಯೋಜನೆ ಇದೆಯಲ್ಲ, ಏನ್ ಇಂಪಾರ್ಟೆಂಟು, ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾನೆ ಅನ್ನೋದಾದ್ರೆ, ಸೊ ನೋಡಿ, ಫಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕರಿತೀವಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ರೆ ದಾಮೋದರ ನದಿ ಕಣಿವೆ ಯೋಜನೆ ಅಂತಾನೆ ಕರಿತೀವಿ. ಸೊ ಈ ದಾಮೋದರ ನದಿ ಕಣಿವೆ ಯೋಜನೆ ನಮ್ಮ ಭಾರತದಲ್ಲೇ ಅತ್ಯಂತ ದೊಡ್ಡ ನದಿ ಕಣಿವೆ ಯೋಜನೆ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಾನೆ ನಾವು ಕರಿಬಹುದು. ಸೊ ಯಾವ ರಾಜ್ಯದೊಂದಿಗೆ ಬಿಹಾರ ಮಾಡ್ಕೊಂಡಿರುವಂತದ್ದು? ಪಶ್ಚಿಮ ಬಂಗಾಳದೊಂದಿಗೆ ಮಾಡ್ಕೊಂಡಿರುವಂತಹ ಒಂದು ಪ್ರಾಜೆಕ್ಟ್ ಅಂತಾನೆ ನಾವು ನೋಡಬಹುದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 22ನೇ ಕ್ವಶನ್ ನೋಡಿ. ನೋಡಿ, ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿ ಇಲ್ಲ? ರೈಟ್. ಓಕೆ, ಇಲ್ಲಿ ಸೂರತ್ ಅಂತ ಇದೆ. ನೋಡಿ, ಸೂರತ್ ಇರುವಂತದ್ದು ಗುಜರಾತ್. ಯಾವ ನದಿ ದಂಡೆ ಮೇಲಿದೆಯಪ್ಪ ಅಂದ್ರೆ ರಿವರ್ ತಾಪಿ. ಸೊ ಒಡಿಸ್ಸಾದ ಕಟಕ್ ಅನ್ನುವಂಥದ್ದು ಮಹಾನದಿಯ ದಂಡೆ ಮೇಲಿದೆ, ಮಹಾನದಿ ದಂಡೆ ಮೇಲೆ ಕಂಡು ಬರುತ್ತೆ. ಸೊ ಆಗ್ರಾ ನಿಮಗೆಲ್ಲ ಗೊತ್ತಿದೆ, ಯಮುನಾ ನದಿ ದಂಡೆ. ಓಕೆ, ರಿವರ್ ಯಮುನಾ. ಸೊ ಇಲ್ಲಿ 3ಕ್ಕೂ ಕೂಡ ನಮಗೆ ರಿವರ್ ಯಾವುದು ಅಂತ ಗೊತ್ತಾಗಿದೆ. ಹಾಗಾದ್ರೆ ರಿಮೈನಿಂಗ್ ಉಳಿದಿರುವಂತದ್ದು ಯಾವುದು? ಮೈಸೂರು ಮಾತ್ರ ಕಂಡು ಬರುತ್ತೆ. ಹಾಗಾದ್ರೆ ಮೈಸೂರು ನಗರ ಎನ್ನುವಂಥದ್ದು ಯಾವ ನದಿಯ ದಂಡೆ ಮೇಲೂ ಇಲ್ಲ. ಸೊ ಆದ್ರೆ ಮೈಸೂರು ಜಿಲ್ಲೆಯಲ್ಲಿ ಹರಿಯುತ್ತೆ ರಿವರ್ ಕಾವೇರಿ, ಆದ್ರೆ ಮೈಸೂರು ನಗರದ ಮೂಲಕ ಹರಿಯೋದಿಲ್ಲ. ಅದು ಮಂಡ್ಯ, ಶ್ರೀರಂಗಪಟ್ಟಣ ಆ ಭಾಗದ ಮೂಲಕ ಹರ್ಕೊಂಡು ಹೋಗುತ್ತೆ. ಸೊ ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಯಾವ್ದಾಗಿರುತ್ತೆ? ಡಿ ಅನ್ನೋದು ಆನ್ಸರ್ ಆಗುತ್ತೆ. 3 ಕೂಡ 3 ನದಿಯ ದಂಡೆ ಮೇಲಿದಾವೆ. ಮೈಸೂರು ಮುತ ಯಾವ ನದಿಯ ದಂಡೆ ಮೇಲೆ ಕಂಡು ಬರೋದಿಲ್ಲ. Okay, go to next question.
ನೋಡಿ, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ಸ್ ಅಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೇರವಾಗಿ ಹೋಗೋದಾದ್ರೆ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಅಂತಾನೆ ಕರಿತೀವಿ. ಓಕೆ, ಸೊ ಅದರ ಮ್ಯಾಪ್ ಮೂಲಕನೂ ಕೂಡ ನಾವು ನೋಡೋಣ ಯಾವ್ಯಾವ ರಾಜ್ಯಗಳು ವಿಸ್ತೀರ್ಣದಲ್ಲಿ ದೊಡ್ಡವು. ಕ್ರಮವಾಗಿ KS ಲೆವೆಲ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ನೋಡಿ, ಫಸ್ಟ್ ಪ್ಲೇಸ್ ಅಲ್ಲಿ ರಾಜಸ್ಥಾನ ಕಂಡು ಬಂದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ್ ಕಂಡು ಬರುತ್ತೆ, ಹಾಗೆ ಥರ್ಡ್ ಪ್ಲೇಸ್ ಅಲ್ಲಿ ಮಹಾರಾಷ್ಟ್ರ ಇದೆ. ಸೊ ಫೋರ್ತ್ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ್ ಕಂಡು ಬಂದ್ರೆ, ಫಿಫ್ತ್ ಪ್ಲೇಸ್ ಹೋದ್ರೆ ಗುಜರಾತ್ ಕಂಡು ಬರುತ್ತೆ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ನಮ್ಮ ರಾಜ್ಯ ಇದೆ ಕರ್ನಾಟಕ. ಸೊ ಇವು ಕ್ರಮವಾಗಿ 6 ರಾಜ್ಯಗಳು ಭಾರತದ ದೊಡ್ಡ ರಾಜ್ಯಗಳಲ್ಲಿ ಕಂಡುಬರುತ್ತೆ. ರಾಜಸ್ಥಾನ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಸೊ ಅತ್ಯಂತ ಅಥವಾ 6ನೇ ಪ್ಲೇಸ್ ಅಲ್ಲಿ ಇರೋದು ಯಾವ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ 6ನೇ ಪ್ಲೇಸ್ ಅಲ್ಲಿ ಇದೆ. ಯಾವಾಗ ಜಮ್ಮು ಕಾಶ್ಮೀರ ವಿಭಾಗವಾಯಿತೋ ಆಗ ಕರ್ನಾಟಕ 7th ಇಂದ 6th ಪ್ಲೇಸಿಗೆ ಜಂಪ್ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಹಾಗಾದರೆ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿರೋದೆ ಗೋವಾ ಫಸ್ಟ್ ಪ್ಲೇಸಲ್ಲಿ ಅತ್ಯಂತ ಸ್ಮಾಲೆಸ್ಟ್ ಸ್ಟೇಟಲ್ಲಿ ನೋಡ್ತೀವಿ. ಸೆಕೆಂಡ್ ಸಿಕ್ಕಿಂ ಇದೆ. ಥರ್ಡ್ ಯಾವುದು ಬರುತ್ತಪ್ಪ ಅಂದರೆ ತ್ರಿಪುರ ಅತ್ಯಂತ ಚಿಕ್ಕ ರಾಜ್ಯ ಅಂತಲೇ ನಾವು ಕರಿತೀವಿ. ಸೊ ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ ಮಾಡ್ಬೋದಾ? ಓಕೆ, ಸೊ ನೆಕ್ಸ್ಟ್ ನೋಡೋಣ. 24ನೇ ಕ್ವಶನ್. ಕಾಶಿ ಜಯಂತಿಯ ಬೆಟ್ಟಗಳು ಡ್ಯಾಶ್ನಲ್ಲಿವೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ 2 ಬೆಟ್ಟಗಳನ್ನು ಹೇಳಿದಾನಷ್ಟೇ, ಕಾಶಿ ಮತ್ತು ಜಯಂತಿಯ. ಮತ್ತೊಂದು ಬೆಟ್ಟ ಇದೆ, ಗಾರೋ ಅಂತ ಬೆಟ್ಟ ಇದೆ. ಈ 3 ಬೆಟ್ಟಗಳು ತುಂಬ ಫೇಮಸ್ ಇರುವಂತಹ ಬೆಟ್ಟಗಳಾಗಿರ್ತವೆ. ಸೊ ಯಾವ ರಾಜ್ಯದಲ್ಲಿದೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿಲ್ಲ, ಹಾಗೆ ನಾಗಾಲ್ಯಾಂಡಲ್ಲೂ ಕೂಡ ಕಂಡುಬರಲ್ಲ, ಮಣಿಪುರದಲ್ಲಿಲ್ಲ. ಆನ್ಸರ್ ಅಂತ ನೋಡಿದಾಗ ಮೇಘಾಲಯದಲ್ಲಿ ಕಂಡುಬರ್ತಾವೆ. ಸೊ ಆ ಮೇಘಾಲಯದಲ್ಲಿ ಕಂಡುಬರುವಂತಹ ಆ ಬೆಟ್ಟಗಳನ್ನು ನಾವು ಕ್ರಮವಾಗಿ ನೋಡ್ತಾ ಹೋಗೋದಾದರೆ ಇದು ಮೇಘಾಲಯ ರಾಜ್ಯದ ಭಾಗವಾಗಿರುತ್ತೆ. ಸೊ ಆ ಒಂದು ಬೆಟ್ಟಗಳು ಯಾವುದಪ್ಪ ಅಂದರೆ ನೋಡಿ, ಫಸ್ಟು ಗಾರೋ ಬೆಟ್ಟವನ್ನು ನೋಡ್ತೀವಿ, ನೆಕ್ಸ್ಟ್ ಮಧ್ಯದಲ್ಲಿರೋದು ಕಾಶಿ ಬೆಟ್ಟವನ್ನು ನೋಡ್ತೀವಿ, ನೆಕ್ಸ್ಟು ಈಸ್ಟ್ ಪಾರ್ಟಲ್ಲಿ ನಾವು ನೋಡ್ತಾ ಇರುವಂಥದ್ದು ಜಯಂತಿಯ ಬೆಟ್ಟ ಅಂತಲೇ ಕರಿತೀವಿ. ಓಕೆ, ಇದು ಜಯಂತಿಯ. ಓಕೆ, ರೈಟ್. ಸೊ ಇದನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಯಾವ ಬೆಟ್ಟ ಇದೆ ಅಂತೇಳಿ KS ಲೆವೆಲ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂತಹ ಬೆಟ್ಟ ಯಾವುದು ಅಂತ ಕೇಳಿದಾಗ ಸೊ ಫಸ್ಟ್ ನಮಗೆ ಗೊತ್ತಿರಬೇಕಾಗತ್ತೆ ಗಾರೋ, ನೆಕ್ಸ್ಟು ಕಾಶಿ, ನೆಕ್ಸ್ಟು ಜಯಂತಿಯ ಅಂತಲೇ ಕರಿತೀವಿ. ಸೊ ಈ ಕಡೆಯಿಂದ ಹೋದರೆ ಈಸ್ಟಿಂದ ವೆಸ್ಟಿಗೆ, ಈ ಕಡೆಯಿಂದ ಬಂದರೆ ವೆಸ್ಟಿಂದ ಈಸ್ಟಿಗೆ ನಾವು ನೋಡಬೇಕಾಗತ್ತೆ. ಮಧ್ಯದಲ್ಲಂತೂ K ಇದ್ರೆ ಸಾಕು. ಸೊ ಆ ಕಡೆ ಈ ಕಡೆ ಇರೋದನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಗಾರೋ, ಕಾಶಿ ಮತ್ತು ಜಯಂತಿಯ ರಾಜ್ಯವಾರು ನೋಡ್ತಾ ಹೋದಾಗ ಮೇಘಾಲಯದಲ್ಲಿ ಕಂಡುಬರುತ್ತೆ. ಸೊ ಈ ಕಾಶಿ ಬೆಟ್ಟ ಇದೆಯಲ್ಲ, ಅತಿ ಹೆಚ್ಚು ಮಳೆ ಪಡೆಯುವಂತಹ ಮೌಸಿನ್ ರಾಮ್ ಇರುವಂತಹ ಒಂದು ಲೊಕೇಶನ್ ಅನ್ನು ಕೂಡ ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಕಾಶಿ ಬೆಟ್ಟದ ಭಾಗದಲ್ಲಿ ನಾವು ನೋಡೋದು. ಸೊ ಮೌಸಿನ್ ರಾಮ್, ಚಿರಾಪುಂಜಿ ಇವೆಲ್ಲವೂ ಕೂಡ ಈ ಭಾಗದಲ್ಲಿ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಹೋಗೋಣ. ನೋಡಿ, ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಕಾರಣ, ಆಲ್ರೆಡಿ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಯಾವ ಶಿಲೆಗಳಿಂದ ಆಯಿತು ಅಂತಲೂ ಕೂಡ ಹಿಂದಿನ ಪ್ರಶ್ನೆಯಲ್ಲಿ ನಾವು ನೋಡ್ಕೊಂಡ್ಬಂದ್ವಿ. ಈಗ ಮತ್ತೆ ಅದೇ ಕಪ್ಪು ಮಣ್ಣಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾನೆ. ಏನು ಪ್ರಶ್ನೆ ಕೇಳಿದಾನಪ್ಪ ಅಂದರೆ ಕಪ್ಪು ಮಣ್ಣು ಕೃಷಿಗೆ, ಅದರಲ್ಲೂ ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಯಾಕಂದರೆ ನೋಡಿ, ಈ ಕಪ್ಪು ಮಣ್ಣು ಇದೆಯಲ್ಲ ನೀರನ್ನು ಬಹುದಿನಗಳ ಕಾಲ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಬೇಗ ಈ ಭೂಮಿ ಒಣಗೋದಿಲ್ಲ. ಸೊ ಯಾಕಂದರೆ ಕಣಗಳು ಒತ್ತೊತ್ತಾಗಿರ್ತವೆ. ಸೊ ಅಷ್ಟು ಬೇಗ ಸೂರ್ಯನ ಕಿರಣಗಳು ಒಳಗಡೆ ಪ್ರವೇಶ ಮಾಡಲ್ಲ ಮತ್ತು ನೀರು ಕೂಡ ಆವಿಯಾಗಿ ಹೋಗಲ್ಲ. ಸೊ ಆ ಕಾರಣದಿಂದ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ ಹತ್ತಿ ಬೆಳೆಗೆ ಸೂಕ್ತವಾಗಿರುತ್ತೆ. ಅದರ ಕಾರಣ ಅಂತ ನೋಡಿದಾಗ ಅವು ತೇವಾಂಶವನ್ನು ಉಳಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೆಚ್ಚಾಗಿ ಹೊಂದಿರುತ್ತೆ. ಸೊ ನೋಡಿ, ಕಪ್ಪು ಮಣ್ಣಿನ ಪ್ರದೇಶವನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈ ಮೇಲ್ಗಡೆ ಭಾಗ ಹೀಗೆ ಬಿರೆ ಬಿಟ್ಟಿರುತ್ತೆ. ಸೊ ಆ ಬಿರೆಯನ್ನು ನಾವು ಆ ಒಂದು ಚಿಪ್ಪನ್ನು ಕಿತ್ತುಬಿಟ್ರೆ ಒಳಗಡೆ ಏನಾಗಿರುತ್ತೆ, ಹಸಿ ಮಣ್ಣನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ಹತ್ತಿ ಬೆಳೆಗೆ ಅತಿ ಪ್ರಮುಖವಾದಂತಹ ಒಂದು ಮಣ್ಣು ಅಂತಲೇ ನಾವು ಕರಿತೀವಿ. ಸೊ ಇದರ ಪ್ರಮುಖ ಅಂಶ ಯಾವುದಪ್ಪ ಅಂದರೆ ತೇವಾಂಶವನ್ನು ಬಹುದಿನಗಳ ಕಾಲ ಹಿಡಿದಿಟ್ಟುಕೊಳ್ಳೋದ್ರಿಂದ ಇದು ಹತ್ತಿ ಬೆಳೆಗೆ ತುಂಬಾ ಪ್ರಮುಖವಾಗಿರುತ್ತೆ. ಓಕೆ, ಸೊ ಹಾಗಾಗಿ 25ನೇ ಕ್ವಶನಿಗೆ ಆನ್ಸರು ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇವುಗಳಲ್ಲಿ ಹಳೆಯ ಪಟು ಪರ್ವತಗಳು. ಓಕೆ, ಪಟು ಮೀನ್ಸ್ ಫೋಲ್ಡ್ ಅಂತ ಕರಿತೀವಿ ಅಥವಾ ಮಡಿಕೆ ಅಂತ ಅರ್ಥವನ್ನು ಕೊಡ್ತಾರೆ. ಸೊ ಇದರಲ್ಲಿ ಆಲ್ಫಸ್ ಅಂತ ಇದೆ. ಆಲ್ಫಸ್, ಸೊ ಇದು ಕಂಡು ಬರುವಂಥದ್ದು ಯುರೋಪ್ನಲ್ಲಿ ಕಂಡು ಬರುತ್ತೆ. ಯುರೋಪ್ ಭಾಗದಲ್ಲಿ ನಾವು ನೋಡ್ತೀವಿ. ಸೊ ಯುರೆಲ್ ಕಂಡು ಬರುವಂಥದ್ದು ಇದು ನಾವು
ಇದು ಕೂಡ ಯುರೋಪ್ ಭಾಗದಲ್ಲೇ ಕಂಡುಬರುತ್ತೆ. ಸೊ ಅದರಲ್ಲೂ ಕೂಡ ಯಾವ ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ನೋಡ್ತೀವಿ, ರಷ್ಯಾ ಭಾಗದಲ್ಲಿ ನಾವು ನೋಡ್ತೀವಿ ಯಾವುದನ್ನು, ಯುರೇಲ್ ಪರ್ವತವನ್ನು. ಸೊ ನೆಕ್ಸ್ಟು ಹಿಮಾಲಯ ಪರ್ವತ, ಇದು ಭಾರತದಲ್ಲೂ ಕೂಡ ಕಂಡುಬರುತ್ತೆ, ಹಾಗೆ ಪಾಕಿಸ್ತಾನ ಭಾಗದಲ್ಲೂ ಕೂಡ ನೋಡ್ತೀವಿ, ಚೀನಾ ಭಾಗದಲ್ಲೂ ಕೂಡ ನಾವು ನೋಡ್ತೀವಿ, ನೇಪಾಳ ಭಾಗದಲ್ಲೂ ಕೂಡ ನೋಡ್ಬೋದು ಯಾವುದು, ಹಿಮಾಲಯ ಪರ್ವತವನ್ನು. ಇದು ಕೂಡ ಒಂದು ಯಾವುದಕ್ಕೆ ಸೇರಿದೆಪ್ಪ ಅಂದರೆ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ, ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ ಯಾವುದನ್ನು, ಹಿಮಾಲಯವನ್ನು. ಇತ್ತೀಚೆಗೆ ನಿರ್ಮಾಣಗೊಂಡಂತಹ ಒಂದು ಪರ್ವತ ಶ್ರೇಣಿ. ಸೊ ನೋಡಿ ಇದು ಹಿಮಾಲಯ ಭಾಗವಾಗಿರುತ್ತೆ. ಆದರೆ ಸೊ ಈ ಅರಾವಳಿ ಪರ್ವತ ಇದೆಯಲ್ಲ, ಸೊ ಈ ಅರಾವಳಿದ ವಿಶೇಷತೆ ಏನು ಅಂತ ನೋಡಿದಾಗ ಇದೇ ಅರಾವಳಿ ಭಾಗ. ಈ ಭಾಗದಲ್ಲಿ ನೋಡಿ ಇದು ಅರಾವಳಿ ಪರ್ವತ. ಸೊ ಇದು ಅಪ್ ಟು ದೆಹಲಿಯಲ್ಲೂ ಕೂಡ ಕಂಡುಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಗುಜರಾತ್ ಅಲ್ಲೂ ಕೂಡ ಕಂಡುಬರುತ್ತೆ, ರಾಜಸ್ಥಾನ ಭಾಗದಲ್ಲೂ ಕೂಡ ಕಂಡುಬರುತ್ತೆ, ಹರಿಯಾಣ ಭಾಗದಲ್ಲೂ ಕೂಡ ನೋಡ್ತೀವಿ. ಸೊ ಈ ಅರಾವಳಿ ಪರ್ವತವನ್ನ ನಾವು ಅವಶೇಷ ಪರ್ವತ ಅಂತ ಕರಿತೀವಿ. ಯಾಕಂದ್ರೆ ಇದು ಆಲ್ರೆಡಿ ಸವೆತಕ್ಕೆ ಒಳಗಾಗಿರುವಂತಹ ಪರ್ವತವಾಗಿರುತ್ತೆ. ಸೊ ಈ ಪರ್ವತದ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲೇ ಅತಿ ಹಳೆಯ ಮಡಿಕೆ ಪರ್ವತ, ಫೋಲ್ಡ್ ಮೌಂಟೇನ್ ಯಾವುದು ಅಂತ ಕೇಳಿದಾಗ ನಾವು ಆನ್ಸರ್ ಮಾಡಬೇಕಾಗತ್ತೆ ಅರಾವಳಿ ಪರ್ವತವನ್ನ. ಸೊ ಓಕೆ, ಇಡೀ ಪ್ರಪಂಚದಲ್ಲೇ ಅತಿ ಹಳೆಯ ಮಡಿಕೆ ಪರ್ವತ, ಫೋಲ್ಡ್ ಮೌಂಟೇನ್ ಯಾವುದು ಅಂದರೆ ಅರಾವಳಿ ಕಂಡುಬರುತ್ತೆ. ಇದು ನಮ್ಮ ಭಾರತದಲ್ಲೇ ಕಂಡುಬರುವಂಥದ್ದು. ರಾಜಸ್ಥಾನ, ಗುಜರಾತ್ ಮತ್ತು ದೆಹಲಿವರೆಗೂ ಕೂಡ ವಿಸ್ತರಿಸೋದು. ಯಾವ ಕೆಟಗರಿಗೆ ಸೇರಿದೆಯಪ್ಪ ಅಂತ ಕೇಳಿದರೆ ಅವಶೇಷ ಪರ್ವತ ಅಂತಾನೆ ಕರಿತೀವಿ. ಸೊ ಈ ಅರಾವಳಿ ಪರ್ವತದಲ್ಲೇ ಅತಿ ಎತ್ತರವಾದಂತಹ ಒಂದು ಶಿಖರವನ್ನು ನಾವು ನೋಡ್ತೀವಿ, ಗುರು ಶಿಖರ ಅಂತ ಕರಿತೀವಿ. ಇದು ಕೂಡ ರಾಜಸ್ಥಾನ ಭಾಗದಲ್ಲಿ ನಾವು ನೋಡಬಹುದು. ಸಮ್ಟೈಮ್ ಅರಾವಳಿ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಸೊ ನೆಕ್ಸ್ಟ್ ಅದರ ಎತ್ತರವಾದಂತಹ ಪರ್ವತ ಶಿಖರಗಳ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ನಾವು ನೋಡ್ತೀವಿ. 26ನೇ ಕ್ವಶನಿಗೆ ಸಿ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 27ನೇ ಕ್ವಶನಿಗೆ ಹೋಗೋಣ. ನೋಡಿ, ಹೆಚ್ಚಿನ ಭೂಕಂಪನ ತೀವ್ರತೆ ವಲಯದ ಅಡಿಯಲ್ಲಿ ಕಂಡುಬರುವ ಭಾರತೀಯ ರಾಜ್ಯ ಅಂದ್ರೆ ಹೈಯೆಸ್ಟ್ ಅರ್ಥಕ್ವಿಕ್ ಆಗಬೇಕು, ಭೂಕಂಪನ ಆಗಬೇಕು ಅಂತಹ ರಾಜ್ಯಗಳು ನಮ್ಮ ಭಾರತದಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಸೊ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಕಂಡುಬರುವಂತಹ ವಲಯಗಳಲ್ಲಿ ನಾವು ಯಾವುದನ್ನು ನೋಡ್ಬೋದಪ್ಪ ಅಂದರೆ ಉತ್ತರ ಪ್ರದೇಶ ಭಾಗ ಆಗಿರ್ಬೋದು, ಹಿಮಾಚಲ್ ಭಾಗ ಆಗಿರ್ಬೋದು, ಸಿಕ್ಕಿಂ ಭಾಗ. ಈ ಮೂರು ರಾಜ್ಯಗಳು ಅತಿ ಹೆಚ್ಚು ಭೂಕಂಪನದ ವಲಯಗಳಲ್ಲಿ ಕಂಡುಬರುತ್ತೆ. ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹೆಚ್ಚಿನ ಭೂಕಂಪನ ತೀವ್ರತೆ ವಲಯದ ಅಡಿಯಲ್ಲಿ ಕಂಡುಬರದ, ಓಕೆ, ಕಂಡುಬರದ ರಾಜ್ಯ ಯಾವುದು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಕರ್ನಾಟಕ ಕಂಡುಬರಲ್ಲ. ಇವು ಮೂರು ರಾಜ್ಯಗಳು ಅರ್ಥಕ್ವಿಕ್ ಝೋನ್ ಅಲ್ಲೇ ಕಂಡು ಬರುವಂತದನ್ನ ನಾವು ನೋಡ್ತೀವಿ. ಸೊ ಇದನ್ನ ಮ್ಯಾಪ್ ಅಲ್ಲಿ ನಾವು ನೋಡ್ತಾ ಬಿಡೋಣ. ಸೊ ಯಾವ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾನೆ ಅಂತ ಹೇಳಿ ನೋಡಿ. ಅರ್ಥಕ್ವಿಕ್ ಝೋನ್ ಅಂತ ನೋಡಿದಾಗ ಇಲ್ಲಿ ಝೋನ್ ಸೆಕೆಂಡ್ ಅಂತ ಇದೆ, ಝೋನ್ ಥರ್ಡ್ ಇದೆ, ಝೋನ್ ಫೋರ್ತ್ ಇದೆ, ಝೋನ್ ಫಿಫ್ತ್ ಇದೆ. ಫಸ್ಟ್ ಸೆಕೆಂಡ್ ಬೋತ್ ಆರ್ ಸೇಮ್ ಅಂತ ನೋಡ್ತೀವಿ. ಸೊ ನೋಡಿ, ಇದು ಝೋನ್ ಸೆಕೆಂಡ್, ಇದು ಅತಿ ಕಡಿಮೆ ಭೂಕಂಪನ ಆಗುವಂತಹ ಒಂದು ವಲಯ. ನಮ್ಮ ರಾಜ್ಯ ಅಂತ ನೋಡಿದಾಗ ಕರ್ನಾಟಕ ಯಾವ ಝೋನ್ ಅಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಝೋನ್ ಸೆಕೆಂಡ್ ಅಲ್ಲಿ ಕಂಡುಬರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಭೂಕಂಪನ ಆಗೋದನ್ನ ನಾವು ನೋಡ್ತೀವಿ. ಸೊ ಇದು KS ಎಕ್ಸಾಮ್ ಅಲ್ಲೂ ಕೂಡ ಪ್ರಶ್ನೆ ಕೇಳಿದಾನೆ. ಕರ್ನಾಟಕ ಅರ್ಥಕ್ವಿಕ್ ಝೋನ್ ಅಲ್ಲಿ ಯಾವ ಝೋನ್ ಅಲ್ಲಿ ಇದೆ ಅಂತ ಕೇಳಿದಾಗ ಝೋನ್ ಸೆಕೆಂಡ್, ಸೆಕೆಂಡ್ ಇಲ್ಲ ಅಂದ್ರೆ ಫಸ್ಟ್ ಇದ್ರೆ ಫಸ್ಟ್ ಅನ್ನ ನಾವು ಆನ್ಸರ್ ಮಾಡಬಹುದು. ಸೊ ನೆಕ್ಸ್ಟ್ ಮೂರನೇ ಝೋನ್ ಅಲ್ಲಿ ಅವರೇಜ್ ಆಗಿ ಅರ್ಥಕ್ವಿಕ್ ಆಗ್ತಾನೆ ಇರುತ್ತೆ. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಾ ಇದಾವಲ್ಲ, ಇವೆಲ್ಲ ಯಾವ ಝೋನ್ ಅಪ್ಪ ಅಂದ್ರೆ ಝೋನ್ ಥರ್ಡ್ ಇರುತ್ತೆ. ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಭೂಕಂಪವನ್ನು ನೋಡಬಹುದು. ಝೋನ್ ಫೋರ್ತ್ ಇದೆಯಲ್ಲ, ಇದು ಕೂಡ ಭೂಕಂಪನ ಹೆಚ್ಚಾಗಿ ಕಂಡು ಬರುವಂತಹ ಒಂದು ವಲಯ ಅಂತ ಕರಿತೀವಿ. ಈ ಭಾಗ ಏನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಝೋನ್ ಯಾವ್ದಪ್ಪ ಅಂದ್ರೆ ಫೋರ್ತ್ ಆಗಿರುತ್ತೆ. ನೆಕ್ಸ್ಟ್ ಝೋನ್ ಫಿಫ್ತ್ ನೋಡಿ, 5ನೇ ಝೋನು. ಸೊ ಇಲ್ಲಿ ರೆಡ್ ಕಲರ್ ನಿಮಗೆ ಮಾರ್ಕ್ ಇದೆ. ಇಲ್ಲಿ ಈಶಾನ್ಯ ರಾಜ್ಯಗಳು ಹೋಲ್ ಕಂಡು ಬರ್ತವೆ. ಹಾಗೆ ಸಿಕ್ಕಿಂ ಭಾಗ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಉತ್ತರಾಖಂಡ್, ಹಿಮಾಚಲ್ ಭಾಗ, ಜಮ್ಮು ಕಾಶ್ಮೀರ ಭಾಗ, ಹಾಗೆ ಗುಜರಾತ್ನ ಈ ಭಾಗ, ಕಚ್ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಅರ್ಥಕ್ವಿಕ್ ಆಗೋದನ್ನ ನೋಡಬಹುದು. ಭಾರತದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಸಂಭವಿಸುವಂತಹ ವಲಯ ಯಾವುದು, ಝೋನ್ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಝೋನ್ ಫಿಫ್ತ್. ಅತಿ ಕಡಿಮೆ ಭೂಕಂಪನಗಳು ಆಗುವಂತಹ ವಲಯ ಯಾವುದು ಅಂತ ಕೇಳಿದ್ರೆ ಝೋನ್ ಸೆಕೆಂಡ್ ಅಲ್ಲಿ ಅರ್ಥಕ್ವಿಕ್ ಕಡಿಮೆ ಆಗೋದನ್ನ ನಾವು ನೋಡ್ತೀವಿ. ಕರ್ನಾಟಕ ಯಾವ ವಲಯದಲ್ಲಿ ಇದೆ ಅಂತ ಕೇಳಿದಾಗ ಸೆಕೆಂಡ್ ಝೋನ್ ಅಲ್ಲಿ ಕಂಡು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈ ಕೆಳಗಿನವುಗಳಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ನೀರಿನ ಶೇಕಡವಾರು ಯಾವುದರಲ್ಲಿದೆ ಅಂತ ಕೇಳಿದಾನೆ. ಇದಕ್ಕೆ ನೇರವಾಗಿ ನಾವು ಆನ್ಸರ್ ಮಾಡ್ಬೋದು. ನೋಡಿ, ಹಿಮದ ಟೋಪಿ. ಓಕೆ, ಸೊ ಮತ್ತು ಹಿಮ ನದಿಗಳಲ್ಲಿ ಅತಿ ಹೆಚ್ಚಾಗಿ ಏನು ಕಂಡು ಬರುತ್ತಪ್ಪ ಅಂದರೆ ಸೊ ಈ ಮೇಲ್ಮೈ ನೀರಿನ ಶೇಕಡವಾರು ಪ್ರಮಾಣವನ್ನು ನಾವು ನೋಡ್ಬೋದು. 28ನೇ ಕ್ವಶನ್ಗೆ ಯಾವುದು ರೈಟ್ ಆನ್ಸರ್ ಆಗಿದೆ, ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಸೊ 29 ನೋಡೋಣ. ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಸೊ ನೋಡಿ, ಫಸ್ಟ್ ಇದೆ ನೋಡಿ, ಭಾರಿ ಮಳೆ
ಭಾರಿ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದಾಗಿ ಕಪ್ಪು ಮಣ್ಣು ಉಂಟಾಗುತ್ತದೆ? ಸೊ ನೋಡಿ, 200 ಮತ್ತು 250 ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಣ್ಣು ಏನಾಗತ್ತಪ್ಪ ಅಂದ್ರೆ ಸವೆತಕ್ಕೆ ಒಳಗಾಗತ್ತೆ. ಸವೆತಕ್ಕೆ ಒಳಗಾಗಿ ಇನ್ನು ಉಳಿದಂತಹ ಮಣ್ಣಿನ ಪ್ರಮಾಣ ಏನು ಉಳಿಯತ್ತೋ ಆ ಮಣ್ಣು ಯಾವ ಬಣ್ಣದಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಕಪ್ಪು ಮಣ್ಣದಲ್ಲಿ ಕಂಡುಬರುತ್ತೆ. ಸೊ ಈ ಮಣ್ಣನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಲ್ಯಾಟರೇಟ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು ಅಂತಾನೆ ಕರಿತೀವಿ. ಸೊ ಈ ಮಣ್ಣಿನಲ್ಲಿ ಏನಿರತ್ತಪ್ಪ ಅಂದ್ರೆ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಕೇಳಿರುವಂತಹ ಕ್ವಶನಿಗೆ ಆನ್ಸರ್ ಅಂತ ನೋಡಿದಾಗ 1 ಮತ್ತು 2 ಸರಿ. ಓಕೆ, ಸೊ ಇಲ್ಲಿ ಸಾಯಿಲ್ ಎರೋಸನ್ ಆಗುತ್ತೆ. ಅದರಿಂದ ಯಾವ ಬಣ್ಣದಲ್ಲಿ ಕಾಣಿಸುತ್ತೆ ನಮಗೆ? ಅದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವ ಪ್ರಮಾಣ ಕಡಿಮೆ ಇರುತ್ತೆ? ಸಾರಜನಕ ಮತ್ತು ರಂಜಕದ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ 1 ಮತ್ತು 2 ಕೂಡ ಇಲ್ಲಿ ಸರಿಯಾಗಿರೋದ್ರಿಂದ ಸಿ ಆನ್ಸರ್ ರೈಟ್ ಆಗುತ್ತೆ 29 ಕ್ವಶನ್ಗೆ. ನೆಕ್ಸ್ಟ್ ನೋಡೋಣ 30ನೇ ಕ್ವಶನ್. ಅರಬ್ಬಿ ಸಮುದ್ರದ ರಾಣಿ ಎಂದು ಕೆಳಗಿನ ಯಾವ ಬಂದರನ್ನ ಕರೆಯಲಾಗುತ್ತದೆ? ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತಾನೆ ನಾವು ಕರಿತೀವಿ. ಸೊ ಹಾಗಾದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್, ಮರ್ಮಗೋವಾ ಇದೆ, ಕೊಚ್ಚಿ ಇದೆ, ಮತ್ತೆ ಹೊಸ ಮಂಗಳೂರು, ನ್ಯೂ ಮಂಗಳೂರು ಅಂತಾನೆ ಕರಿತೀವಿ. ಸೊ ಇದನ್ನು ನೋಡೋಕ್ಕಿಂತ ಮುಂಚೆ ಒಂದು ಮ್ಯಾಪ್ ಅಲ್ಲಿ ನೋಡ್ಬಿಡೋಣ. ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವೆ ಅಂತ ಕೇಳಿದಾಗ 14 ಅಂತಾರಾಷ್ಟ್ರೀಯ ಬಂದರುಗಳನ್ನ ನಾವು ನೋಡ್ತೀವಿ. 14 ಇಂಟರ್ನ್ಯಾಷನಲ್ ಪೋರ್ಟ್ ಇನ್ ಇಂಡಿಯಾ. ಸೊ ಈ ಅಂತಾರಾಷ್ಟ್ರೀಯ ಬಂದರುಗಳನ್ನ 2 ಪಾರ್ಟ್ ಆಗಿ ನಾವು ನೋಡ್ಕೊಳ್ತೀವಿ. ಒಂದು ಪಶ್ಚಿಮದಲ್ಲಿರುವಂತಹ ಬಂದರುಗಳು ಅಥವಾ ಪಶ್ಚಿಮ ಕರಾವಳಿಯ ಬಂದರುಗಳು, ಇನ್ನೊಂದು ಪೂರ್ವ ಕರಾವಳಿಯ ಬಂದರುಗಳು. ಈ ಪಶ್ಚಿಮ ಕರಾವಳಿಯಲ್ಲಿ ಯಾವ್ಯಾವ ಬಂದರಿದೆ ನೋಡಿ. ಫಸ್ಟ್ ಒಂದು ಕಾಂಡ್ಲಾ ಬಂದರ್ ಅಂತ ಇದೆ, ಮುಂಬೈ ಬಂದರ್ ಇದೆ, ನವಶೇವ. ಸೊ ನೆಕ್ಸ್ಟ್ ನೋಡಿ ಗೋವಾ, ಮರ್ಮಗೋವಾ ಬಂದರನ್ನ ನಾವು ನೋಡ್ಬೋದು. ಜೊತೆಗೆ ನವಮಂಗಳೂರು ಬಂದರಿದೆ, ಕೊಚ್ಚಿ ಬಂದರಿದೆ. ಸೊ ಇವು ಪಶ್ಚಿಮ ಕರಾವಳಿಯ ಬಂದರು ಅಂತ ಕರಿತೀವಿ. ಅದರಲ್ಲಿ ಯಾವ ಬಂದರನ್ನ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರಿತೀವಪ್ಪ ಅಂದ್ರೆ ಕೊಚ್ಚಿನ್ ಬಂದರನ್ನ. ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳಿ ಕರೆಯುವಂಥದ್ದು ಕೊಚ್ಚಿನ್ ಬಂದರನ್ನ ಕರಿತೀವಿ. ಸೊ ನವಮಂಗಳೂರು ಬಂದರನ್ನ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರಿತೀವಿ. ಮುಂಬೈ ಬಂದರನ್ನ ಏನಂತ ಕರಿತೀವಪ್ಪ ಅಂದ್ರೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತದ ಹೆಬ್ಬಾಗಿಲು ಅಂತಾನೆ ನಾವು ಕರೆಯುವಂಥದ್ದು. ಸೊ ನೆಕ್ಸ್ಟ್ ಪೂರ್ವ ಕರಾವಳಿಯಲ್ಲಿ ಇರುವಂತಹ ಬಂದರುಗಳು ಟುಟುಕೋರಿನ್ ಇದೆ, ಚೆನ್ನೈಯನ್ನ ನಾವು ನೋಡ್ತೀವಿ. ಅದರ ಮೇಲ್ಗಡೆ ಎನ್ನೋರ್ ಅಂತ ಮತ್ತೊಂದು ಬಂದರಿದೆ ಇಂಟರ್ನ್ಯಾಷನಲ್ ಪೋರ್ಟ್ ಅಲ್ಲಿ, ಅದೇ ತಮಿಳುನಾಡು. ವಿಶಾಖಪಟ್ಟಣಂ ಬಂದರಿದೆ, ಪಾರಾದೀಪು, ಹಾಲ್ಡಿಯಾ ಮತ್ತು ಕೋಲ್ಕತ್ತಾ. ಕೋಲ್ಕತ್ತಾ ಬಂದರನ್ನ ಪೂರ್ವ ಕರಾವಳಿಯ ಹೆಬ್ಬಾಗಿಲು ಅಂತ ಕರಿತೀವಿ. ಚೆನ್ನೈ ಬಂದರನ್ನ ದಕ್ಷಿಣ ಕರಾವಳಿಯ ಹೆಬ್ಬಾಗಿಲು ಅಂತಾನೆ ಕರಿತೀವಿ, ಅಥವಾ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಯಾವ್ದನ್ನ? ಚೆನ್ನೈ ಬಂದರನ್ನ. ಮತ್ತೊಂದು ಇಂಪಾರ್ಟೆಂಟ್ ಬಂದರ್ ಯಾವ್ದಪ್ಪ ಅಂದ್ರೆ ಪೋರ್ಟ್ ಬ್ಲೇರ್. ಒಟ್ಟು 14 ಇಂಟರ್ನ್ಯಾಷನಲ್ ಪೋರ್ಟ್ಗಳನ್ನ ನೋಡ್ತೀವಿ. ಕೇಳಿರೋ ಪ್ರಶ್ನೆಗೆ ಉತ್ತರ ಅಂತ ನೋಡಿದಾಗ ಯಾವ್ದು ಆನ್ಸರ್ ಆಗಿರುತ್ತೆ? ಕೊಚ್ಚಿನ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ 30ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಕೊಚ್ಚಿ ಎನ್ನುವಂಥದ್ದು ಇದನ್ನ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತಾನೆ ಕರಿತೀವಿ. ಮರ್ಮಗೋವಾ ಬಂದರಿನ ಮೂಲಕ ಕರ್ನಾಟಕ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ರಫ್ತು ಮಾಡ್ತೀವಿ. ಇತ್ತೀಚೆಗೆ ನಿರ್ಮಾಣವಾಗಿರುವಂತಹ JNPT ಅಂತಾನೆ ಕರಿತೀವಿ. JNPT ಮೀನ್ಸ್ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕರಿತೀವಿ, ಅಥವಾ ನವಶೇವಾ ಪೋರ್ಟ್ ಅಂತ ಕರಿತೀವಿ. ಇದನ್ನ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಕೇಳಿದಾಗ ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಿರ್ಮಾಣವಾಗಿರುವಂತಹ ಬಂದರು ಯಾವ್ದಪ್ಪ ಅಂದ್ರೆ ನವಶೇವಾ ಬಂದರು ಅಥವಾ ಜವಾಹರ್ಲಾಲ್ ಪೋರ್ಟ್ ಅಂತಾನೆ ಕರಿತೀವಿ. ಸೊ ಇನ್ನೇನು ನ್ಯೂ ಮಂಗಳೂರು ನಮಗೆ ಗೊತ್ತಿರೋದೆ 1974ರಲ್ಲಿ ಅಂತಾರಾಷ್ಟ್ರೀಯ ಬಂದರಾಗಿ ನಿರ್ಮಾಣವಾಗುತ್ತೆ. ಸೊ ಇದು ಕರ್ನಾಟಕದ ಹೆಬ್ಬಾಗಿಲು ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಯಾವ ರಾಜ್ಯದಲ್ಲಿ ಸಿಂಹಬಾಲದ ಮಖಾರ್ ನೈಸರ್ಗಿಕ ಆವಾಸ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾನೆ. ಆಪ್ಷನ್ಸ್ ಅಲ್ಲಿ ತಮಿಳುನಾಡು, TN ಮೀನ್ಸ್ ತಮಿಳುನಾಡು, ಕರ್ನಾಟಕ, ಕೇರಳ, ಕೇರಳ ಗೋವಾ ಕರ್ನಾಟಕ, ಕೇರಳ ತಮಿಳುನಾಡು ಗೋವಾ ಅಂತ ಇದೆ. ಕೇರಳ ಗೋವಾ ಮತ್ತು ಉತ್ತರಾಖಂಡಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಇದಕ್ಕೆ ನೇರವಾಗಿ ಆನ್ಸರ್ ಅಂತ ನೋಡಿದಾಗ ನೋಡಿ, ಅತಿ ಹೆಚ್ಚಾಗಿ ಕಂಡುಬರೋದು ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಸಿಂಹಬಾಲದ ಮಖಾರ್ ಜಾಸ್ತಿ ಕಂಡುಬರುತ್ತೆ. ಸೊ ಇದನ್ನೇ ನೋಡಿ, ಇದೇ ಸಿಂಹಬಾಲದ ಮಖಾರ್ ಆಗಿರುತ್ತೆ. ಸಿಂಹಬಾಲವನ್ನು ಹೊಂದಿದೆ. ಸೊ ಇದರ ಮೂತಿನನ್ನ ನಾವು ನೋಡಬಹುದು. ಇದು ಮಖಾರ್ ಅಂತಾನೆ ಕರಿತೀವಿ. ಓಕೆ, ಯಾವ ರಾಜ್ಯ? ಕರ್ನಾಟಕ, ತಮಿಳುನಾಡು ಮತ್ತೆ ಹಾಗೆ ಕೇರಳದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಶಿವರಾಯ ಬೆಟ್ಟಗಳಿಂದ ಅಥವಾ ಜನದಿ ಬೆಟ್ಟಗಳು ಎಲ್ಲಿವೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಬೆಟ್ಟಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ನೋಡಿ, ಕೊಂಕಣ ಕರಾವಳಿ ಆಗ್ನೇಯ ಭಾಗ. ಕೊಂಕಣ ಅಂದ್ರೆ ಇದು ಪಶ್ಚಿಮ ಭಾಗ. ಇನ್ನೊಂದು ನೋಡಿ, ಪಶ್ಚಿಮ ಘಟ್ಟಗಳ ಆಗ್ನೇಯ ಭಾಗ, ಪಶ್ಚಿಮ ಘಟ್ಟಗಳು. ಸೊ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ಇರುವಂಥದ್ದು ಪೂರ್ವ ಘಟ್ಟಗಳಲ್ಲಿ ಕಂಡುಬರುತ್ತೆ. 2 ಬೆಟ್ಟಗಳು ಕಂಡುಬರೋದು ಪೂರ್ವ ಘಟ್ಟಗಳಲ್ಲಿ. ಹಾಗಾಗಿ ಇವೆರಡು ಆನ್ಸರ್ ತಪ್ಪಿದೆ.
ಕೊಂಕಣ ಕರಾವಳಿ ಇರೋದು ಪಶ್ಚಿಮ ಭಾಗದಲ್ಲಿ, ಹಾಗೆ ಪಶ್ಚಿಮ ಘಟ್ಟಗಳು ಕಂಡುಬರೋದು ಪಶ್ಚಿಮ ಭಾಗದಲ್ಲಿ. ಸೊ ಎರಡರಲ್ಲಿ ನಾವು ಆನ್ಸರನ್ನು ಹುಡುಕಬೇಕಾಗತ್ತೆ. ನೋಡಿ, ಪೂರ್ವ ಘಟ್ಟಗಳ ಆಗ್ನೇಯ ಭಾಗನೋ ಕೋರಮಂಡಲದ ತೀರದಲ್ಲಿ ಅಂತ ಪ್ರಶ್ನೆ ಕೇಳಿ. ನೋಡಿ ಆನ್ಸರ್ ನೋಡಿದಾಗ ಕೋರಮಂಡಲ ತೀರದಲ್ಲಿ ಇದು ಕಂಡುಬರಲ್ಲ. ಇದು ಕಂಡುಬರೋದು ಪೂರ್ವ ಘಟ್ಟಗಳ ಆಗ್ನೇಯ ಭಾಗದಲ್ಲಿ ಏನಿದೆಯಪ್ಪ ಅಂದರೆ ಶಿವರಾಯ ಬೆಟ್ಟ ಮತ್ತು ಜನದಿ ಬೆಟ್ಟಗಳು ಕಂಡುಬರ್ತವೆ. ಸೊ ಅದನ್ನು ಮ್ಯಾಪಲ್ಲೂ ಕೂಡ ನಾವು ನೋಡ್ಬೋದು. ಸೊ ನೋಡಿ, ಇದು ಇಷ್ಟು ಕೂಡ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಈ ಪಶ್ಚಿಮ ಘಟ್ಟ ಆದರೆ ಸೊ ಇದೇ ಕೋರಮಂಡಲ ತೀರ, ಈ ಭಾಗವನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಕೊಂಕಣ ತೀರ ಅಂತ ಕರಿತೀವಿ. ಸೊ ನೋಡಿ, ಇದು ಪೂರ್ವ ಘಟ್ಟಗಳು ಅಂತ ಕರಿತೀವಿ, ಪೂರ್ವ ಘಟ್ಟಗಳು. ಸೊ ಇದನ್ನು ನಾವು ಡಿವೈಡ್ ಮಾಡಿಕೊಂಡ್ರೆ ಇದು ಯಾವ ಭಾಗ ಆಗಿರುತ್ತಪ್ಪ ಅಂದರೆ ಆಗ್ನೇಯ ಭಾಗ ಆಗಿರುತ್ತೆ. ಸೊ ಆ ಬೆಟ್ಟ ಎಲ್ಲಿದೆ ಅಂತ ನೋಡಿದಾಗ ನೋಡಿ, ಇದೇ ಶಿವರಾಯ ಹಿಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಮೇಲ್ಭಾಗದಲ್ಲಿ ಜಾವಡಿ ಹಿಲ್ಸ್ ಅಂತ ಕರಿತೀವಿ. ಸೊ ಇವು ಯಾವ ಭಾಗದಲ್ಲಿದೆಯಪ್ಪ ಅಂದರೆ ಪೂರ್ವ ಘಟ್ಟದ ಆಗ್ನೇಯ ಭಾಗದಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಆನ್ಸರ್ ಯಾವುದು? ಪೂರ್ವ ಘಟ್ಟಗಳ ಆಗ್ನೇಯ ಭಾಗದಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ಈ ನಕ್ಷೆಯಲ್ಲಿ ಹಲವಾರು ಬೆಟ್ಟಗಳನ್ನು ನಾವು ಅಥವಾ ಬೆಟ್ಟಗಳ ಸಾಲುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಕೇಳಿರುವಂಥ ಕ್ವಶನಿಗೆ ನಾವು ಆನ್ಸರ್ ಅಂತ ನೋಡಿದಾಗ ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 33. ನೋಡಿ, ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ ಅಂತ ಕೇಳಿದ್ದಾನೆ. ಸೊ ನೋಡಿ, ಭಾರತಕ್ಕೆ ಇರುವಂಥದ್ದು 2 ಪ್ರಮುಖ ದ್ವೀಪಗಳ ಒಂದು ಸಮೂಹವನ್ನು ನೋಡ್ತೀವಿ. ಸೊ ಅರಬ್ಬಿ ಸಮುದ್ರ ಭಾಗದಲ್ಲಿ ನೋಡುವಂಥದ್ದು ಲಕ್ಷದ್ವೀಪ ಆಗಿದ್ರೆ, ಸೊ ಬಂಗಾಳ ಕೊಲ್ಲಿಯ ಭಾಗದಲ್ಲಿ ನೋಡೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಆಗಿದೆ. ಸೊ ಇಲ್ಲಿ ಲಕ್ಷದ್ವೀಪ ಯಾವುದರಿಂದ ಆಗಿರೋದಪ್ಪ ಅಂದರೆ ಹವಳ ಜೀವಿಗಳ ಕಾರ್ಯಾಚರಣೆ ಅಂತ ಕರಿತೀವಿ. ಇದನ್ನು ಕೊರೆಲ್ ಐಲ್ಯಾಂಡ್ ಅಂತಾನೆ ಕರಿತೀವಿ. ಹವಳ ಜೀವಿಗಳ ಕಾರ್ಯಾಚರಣೆಯಿಂದ ಆಗಿದೆ. ಹವಳ ದಿಣ್ಣೆ ಅಥವಾ ಹವಳ ದ್ವೀಪಗಳು ಅಂತ ಕರಿತೀವಿ ಲಕ್ಷದ್ವೀಪವನ್ನು. ಹಾಗಾದರೆ ಈ ಅಂಡಮಾನ್ ಮತ್ತು ನಿಕೋಬಾರ್ ಯಾವುದರಿಂದ ಆಗಿರೋದಪ್ಪ ಅಂದರೆ ಇದು ಜ್ವಾಲಾಮುಖಿಗಳ ಕಾರ್ಯಾಚರಣೆಯಿಂದ ಆಗಿರುವಂತಹ ಒಂದು ದ್ವೀಪವಾಗಿರುತ್ತೆ. ಸೊ ಇಲ್ಲಿ ಕೇಳಿರುವಂತಹ ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಯಾವುದಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಆಗಿರುತ್ತೆ. ಸೊ ಅದರಲ್ಲೂ ಕೂಡ ಈಗ ಆಕ್ಟಿವ್ ವಾಲ್ಕೆನೋಸ್ ಎಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಅಂತ ಕೇಳ್ಬೋದು. ನೋಡಿ, ಜಾಗೃತ ಜ್ವಾಲಾಮುಖಿ ಅಂತ ಕರಿತೀವಿ. ಸೊ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿರುವಂತಹ ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ. ಸೊ ಇದು ಆಕ್ಟಿವ್ ವಾಲ್ಕೆನೋಸ್. ಇಲ್ಲಿ ನೋಡಿ ಹೊಗೆ ಹೊರಡ್ತಾನೆ ಇದೆ. ಸೊ ಇದು ಜಾಗೃತ ಜ್ವಾಲಾಮುಖಿಯನ್ನು ಹೊಂದಿರೋದು ಎಲ್ಲಿ ಅಂತ ಭಾರತದಲ್ಲಿ ಕೇಳಿದಾಗ ಬ್ಯಾರನ್ ಐಲ್ಯಾಂಡ್ ಅಂತ ಕೇಳ್ತಾರೆ. ಸೊ ಓವರ್ ಆಗಿ ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿರುವಂತಹ ದ್ವೀಪ ಯಾವುದು ಅಂತ ಕೇಳಿದಾನೆ. ಆನ್ಸರ್ ಅಂಡಮಾನ್ ನಿಕೋಬಾರ್. ಆಕ್ಟಿವ್ ವಾಲ್ಕೆನೋಸ್ ಎಲ್ಲಿದೆ ಅಂತ ಕೇಳಿದಾಗ ಬ್ಯಾರನ್ ದ್ವೀಪ ಎಲ್ಲಿದೆ ಅಂದರೆ ಇದೇ ಅಂಡಮಾನ್ ಮತ್ತು ನಿಕೋಬಾರ್ ಭಾಗದಲ್ಲಿ ಕಂಡು ಬರುವಂಥದ್ದು. ಓಕೆ, ಸೊ ನೆಕ್ಸ್ಟ್ 33ಕ್ಕೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. 34ನೇ ಕ್ವಶನ್ಗೆ ಹೋಗೋಣ. ಕರ್ಕಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಗುಜರಾತ್ನಲ್ಲಿ ಕಂಡುಬರುತ್ತೆ. ಕರ್ಕಪಾರ ಅನ್ನುವಂಥದ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಾನೆ ಕರಿತೀವಿ. ಸೊ ಇಲ್ಲಿ ಪ್ರಮುಖವಾಗಿ 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ನಾರ್ತ್ ಇಂದ ನೋಡ್ಕೊಂಡ್ ಬಂದ್ಬಿಡೋಣ. ನರೋರಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಾನೆ ಕರಿತೀವಿ. ಎಲ್ಲಿದೆಯಪ್ಪ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಹಾಗೆ ರಾಜಸ್ಥಾನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಇದು ರಾಜಸ್ಥಾನ ಭಾಗದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಕರ್ಕಪಾರ ಅಂತ ಈಗಿನ ಕೇಳಿರೋ ಪ್ರಶ್ನೆಗೆ ಉತ್ತರ ನೋಡ್ತೀವಿ. ಇದು ಗುಜರಾತ್ನ ಭಾಗದಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ಬರೋದಾದ್ರೆ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಮಹಾರಾಷ್ಟ್ರ ಭಾಗದಲ್ಲಿ ನಾವು ನೋಡ್ತೀವಿ. ಸೊ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಂಡುಬರುತ್ತೆ. ಸೊ ಈಗ ತಮಿಳುನಾಡಿನಲ್ಲಿ ಒಂದು ಮದ್ರಾಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಂಡು ಬಂದರೆ ಇನ್ನೊಂದು ಕುಡನ್ಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಾನೆ ಕರಿತೀವಿ. ಸೊ ಇವು ಒಟ್ಟು ನಾವು 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಪ್ರಸ್ತುತ ಕಾರ್ಯನಿರ್ವಹಿಸ್ತಿದ್ದಾವೆ. ಮತ್ತು ಇನ್ನೊಂದು ಕನ್ಸ್ಟ್ರಕ್ಟ್ ಅಲ್ಲಿ ಇರುವಂಥದ್ದು ಜೈತಾಪುರ ಅಂತ ಕರಿತೀವಿ, ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂಥದ್ದು. ಸೊ ಇವು ಯಾವ್ಯಾವ ಸ್ಟೇಟಲ್ಲಿ ಇದ್ದಾವೆ, ಪ್ರತಿ ಎಕ್ಸಾಮಲ್ಲೂ ಪ್ರಶ್ನೆಯನ್ನು ರೈಸ್ ಮಾಡ್ತಾ ಇರ್ತಾನೆ. ಈ ಕೇಳಿರುವಂತಹ ಕ್ವಶನ್ ಯಾವುದಪ್ಪ ಅಂದರೆ ಕರ್ಕಪಾರ ಎಲ್ಲಿದೆ ಅಂದರೆ ಗುಜರಾತ್ನಲ್ಲಿ ಕಂಡು ಬರುವಂಥದ್ದನ್ನು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 35. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇವೆ. ಓಕೆ, ಇತ್ತೀಚೆಗೆ ಅಂದಾಗ 2020 ಆವರೇಜ್ ಆಗಿ ನೋಡಿದಾಗ ಸೊ ನೋಡಿ, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿ ಸಾವು ಆಗ್ತಾ ಇರೋದನ್ನು ನೋಡ್ಬೋದು. 2020 ವರದಿಯ ಪ್ರಕಾರ ಇಲ್ಲಿ 18 ಹುಲಿಗಳು ಸತ್ತಿದೆ ಎಂಬ ಮಾಹಿತಿಯನ್ನು ಹೊಂದಿದೆ. ಸೊ ಆದರೆ ಸೆನ್ಸಸ್ ರಿಪೋರ್ಟ್ ಪ್ರಕಾರ ನೋಡಿದಾಗ ನಾವು ಪ್ರಸ್ತುತ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ ಅಂದರೆ ಮಧ್ಯಪ್ರದೇಶ ಹೈಯೆಸ್ಟ್ ಇರೋದನ್ನು ನಾವು ನೋಡ್ತೀವಿ. ನಮ್ಮ ಕರ್ನಾಟಕ ಎಷ್ಟನೇ ಪ್ಲೇಸಲ್ಲಿದೆ? ಇದು ಸೆಕೆಂಡ್ ಪ್ಲೇಸಲ್ಲಿದೆ. ಕ್ಲಿಯರ್ ಮಾಡ್ಕೊಳ್ಳಿ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಮಧ್ಯಪ್ರದೇಶ್.
ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನ. ಅತಿ ಹೆಚ್ಚು ಹುಲಿಗಳು ಸಾಯ್ತಾ ಇರುವಂತಹ ಸ್ಟೇಟ್ ಯಾವುದು ಅಂತ ಕೇಳಿದಾಗಲೂ ಕೂಡ ಮಧ್ಯಪ್ರದೇಶವನ್ನು ನಾವು ಆನ್ಸರ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಮಧ್ಯಪ್ರದೇಶ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 36ನೇ ಕ್ವಶನ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಕಾಜಿರಂಗ ಇರುವಂಥದ್ದು ಯಾವ ರಾಜ್ಯದಲ್ಲಪ್ಪ ಅಂದರೆ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಸೊ ಅಸ್ಸಾಂನಲ್ಲಿ ಮತ್ಯಾವುದಿದೆಯಪ್ಪ ಅಂದರೆ ಮಾನಸ್ ಅಂತ ಇದೆ. ಮಾನಸ್ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರಿತೀವಿ. ದಿಬ್ರು ಸೈಕೋವಾ ಅಂತ ಮತ್ತೊಂದಿದೆ. ಓಕೆ, ದಿಬ್ರು ಸೈಕೋವಾ. ಓಕೆ, ಸೈಕೋವಾ ಎಂಬ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಮಾನಸ್ ನ್ಯಾಷನಲ್ ಪಾರ್ಕ್, ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ ಅನ್ನ ನೋಡಿದೆ. ನಮ್ಮ ಕರ್ನಾಟಕದ ಬಗ್ಗೆ ಆಲ್ರೆಡಿ ಒಂದು ಪ್ರಶ್ನೆ ರೈಸ್ ಆಗಿತ್ತು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರು. ಮತ್ತೆ 5 ರಾಷ್ಟ್ರೀಯ ಉದ್ಯಾನವನ ಯಾವುದಂತ ನೋಡಿದ್ವಿ. ಈಗ ಭಾರತಕ್ಕೆ ಸಂಬಂಧಿಸಿದಂತೆ ಅದೇ ನ್ಯಾಷನಲ್ ಪಾರ್ಕ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಮಾನಸ್, ದಿಬ್ರು ಸೈಕೋವಾ ಮತ್ತು ಕಾಜಿರಂಗ ಇರುವಂಥದ್ದು ಅಸ್ಸಾಂನಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಮೇಘಾಲಯದಲ್ಲಿ ನೋಕ್ರೇಕ್ ಅಂತ ಇದೆ. ನೋಕ್ರೇಕ್ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಸೊ ಹಾಗೆ ಅರುಣಾಚಲ ಪ್ರದೇಶದಲ್ಲಿ ನಮದಪ್ಪ ಎನ್ನುವಂತಹ ನಮದಪ್ಪ ಎಂಬ ನ್ಯಾಷನಲ್ ಪಾರ್ಕ್ ಅನ್ನು ನಾವು ನೋಡ್ತೀವಿ. ಸೊ ಇವು ಪ್ರಮುಖವಾಗಿ ಆಯಾ ರಾಜ್ಯವಾರು ಇರುವಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡಬಹುದು. ಆದರೆ 36ನೇ ಕ್ವಶನ್, ಕಾಜಿರಂಗ ಎಲ್ಲಿದೆ ಅಂದರೆ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟು 37ನೇ ಕ್ವಶನ್, ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಕೊಲ್ಲಿ ಅಂತ ಕರಿತೀವಿ, ಗಲ್ಫ್ಸ್ ಅಂತಾನೆ ಕರಿತೀವಿ. ನೋಡಿ, ಸೊ ಗಲ್ಫ್ಸ್ ಅಂದ್ರೆ ಅರ್ಥ ಇಮೇಜ್ ಅಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ನೋಡಿ, ಕಿರಿದಾದ ಬಾಯಿ ಅಂತ ಕೊಟ್ಬಿಟ್ಟಿದ್ದಾನೆ. ನೋಡಿ, ಇವು ಕಿರಿದಾದ ಬಾಯಿಯನ್ನು ಹೊಂದಿದೆ. ಸೊ ಕಿರಿದಾದ ಬಾಯಿ ಮತ್ತೆ ವಿಸ್ತಾರವಾದಂತಹ ಜಲರಾಶಿಯನ್ನು ಹೊಂದಿದೆ, ವಿಸ್ತಾರವಾದಂತಹ ನೀರಿನ ಭಾಗವನ್ನು ಹೊಂದಿದೆ. ಸೊ ಅದನ್ನ ನಾವೇನಂತ ಕರಿತೀವಿ? ಗಲ್ಫ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋ. ಮೆಕ್ಸಿಕೋ ಭಾಗದಲ್ಲಿ ಕಂಡುಬರುತ್ತೆ ಗಲ್ಫ್ ಆಫ್ ಮೆಕ್ಸಿಕೋ. ಇದು ಸಮುದ್ರದ ಕಿರಿದಾದ ಭಾಗದ ಮೂಲಕ ನೀರು ಭೂಭಾಗದ ಒಳಗಡೆ ಪ್ರವೇಶ ಮಾಡುವುದರ ಮೂಲಕ ವಿಸ್ತಾರವಾದಂತಹ ಒಂದು ಜಲರಾಶಿಯನ್ನ ನಿರ್ಮಾಣ ಮಾಡಿದೆ. ಸೊ ಇಂತಹ ಜಲರಾಶಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗಲ್ಫ್ ಅಂತ ಕರಿತೀವಿ. ಸೊ ಅದಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋ ಅಂತಾನೆ ನಾವು ನೋಡಬಹುದು. ಸೊ ಈ ಸ್ಲೈಡ್ ಅಲ್ಲಿ ಇರುವಂತದನ್ನ ನೋಡಿದಾಗ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 38ನೇದು ನೋಡಿ, ವಿರೋಧಿ ಚಂಡಮಾರುತಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದ್ದಾನೆ. ಸೊ ವಿರೋಧಿ ಚಂಡಮಾರುತ ಅಂದ್ರೆ ಆಂಟಿ ಸೈಕ್ಲೋನ್ ಅಂತ. ಸೈಕ್ಲೋನ್ ಮತ್ತು ಆಂಟಿ ಸೈಕ್ಲೋನ್ ಬಗ್ಗೆ ನಮಗೆ ಕ್ಲಿಯರ್ ಪಿಕ್ಚರ್ ಇರಬೇಕಾಗತ್ತೆ. ನೋಡಿ, ಸೊ 1ನೇ ಆಪ್ಷನ್ಸ್ ಅಲ್ಲಿ ಇದೆ, ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡವನ್ನ ಹೊಂದಿರುತ್ತವೆ. ಅಂದ್ರೆ ಅರ್ಥ ಸೆಂಟ್ರಲ್ಲಿ ಹೈ ಪ್ರೆಷರ್ ಇರತ್ತಂತ ಅರ್ಥ. ಅಂದ್ರೆ ಸರೌಂಡಿಂಗ್ ಅಲ್ಲಿ ಏನಿದೆ ಅಂತ ಅರ್ಥ, ಲೋ ಪ್ರೆಷರ್ ಇದೆ ಅಂತ ಹೇಳಿ ಹೇಳುತ್ತೆ. ಯಾವುದು? ಆಂಟಿ ಸೈಕ್ಲೋನ್. ಸೊ ಹೌದು, ಸೆಂಟ್ರಲ್ಲಿ ಹೈ ಪ್ರೆಷರು, ಸರೌಂಡಿಂಗ್ ಅಲ್ಲಿ ಲೋ ಪ್ರೆಷರ್ ಇದ್ರೆ ಏನಾಗುತ್ತೆ, ಅದನ್ನ ನಾವು ಆಂಟಿ ಸೈಕ್ಲೋನ್ ಅಂತಾನೆ ಕರಿತೀವಿ. ಈ ಕೇಂದ್ರದಿಂದ ಗಾಳಿ ಏನಾಗತ್ತಪ್ಪ ಅಂದ್ರೆ ಹೊರಗ ಭಾಗಕ್ಕೆ ಅಥವಾ ಸುತ್ತಲಿನ ಪ್ರದೇಶಗಳೇ ಬೀಸುತ್ತೆ. ಇದನ್ನ ಆಂಟಿ ಸೈಕ್ಲೋನ್ ಅಂತ ಕರಿತೀವಿ. ಸೈಕ್ಲೋನ್ ಅಂದ್ರೆ ಏನಪ್ಪಾ ಅಂದ್ರೆ ಸುತ್ತಲೂ ಹೆಚ್ಚು ಒತ್ತಡ ಇರುತ್ತೆ, ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಸೊ ಸುತ್ತಲಿನ ಗಾಳಿ ಏನಾಗತ್ತಪ್ಪ ಅಂದ್ರೆ ಕೇಂದ್ರ ಭಾಗಕ್ಕೆ ಬರುತ್ತೆ. ಇದನ್ನ ಸೈಕ್ಲೋನ್ ಅಂತಾನೆ ನಾವು ಕರಿತೀವಿ. ಸೊ ಹಾಗಾಗಿ ಫಸ್ಟ್ನೇ ಆಪ್ಷನ್ಸ್ ರೈಟ್ ಇದೆ. 2ನೇ ನೋಡಿ, ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ. ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗತ್ತಂತ ಹೇಳಿ ಪ್ರಶ್ನೆ ಕೇಳಿರೋದು. ಹೌದು, ಉತ್ತರ ಗೋಳಾರ್ಧದಲ್ಲಿ ಕ್ಲಾಕ್ ವೈಸ್ ಅಲ್ಲಿ ಹೋಗುತ್ತೆ, ದಕ್ಷಿಣ ಗೋಳಾರ್ಧದಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗೋದನ್ನ ನಾವು ನೋಡ್ತೀವಿ. ಸೊ 38ನೇ ಕ್ವಶನ್ಗೆ 2 ಕೂಡ ಸರಿಯಾಗಿರುತ್ತೆ. 1 ಮತ್ತು 2 ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಅಂತಾನೆ ನಾವು ಕರಿತೀವಿ. ಸೊ ಒಂದು ಇಮೇಜ್ ಮೂಲಕನೂ ಕೂಡ ನಾವು ಅದರ ಬಗ್ಗೆ ನೋಡಬಹುದು. ಸೊ ನೋಡಿ, ಇದು ಸೈಕ್ಲೋನ್. ಸೈಕ್ಲೋನ್ ಅಂದ್ರೆ ನೋಡಿ, ಕೇಂದ್ರದಲ್ಲಿ ಏನಿದೆಯಪ್ಪ ಅಂದ್ರೆ ಕಡಿಮೆ ಒತ್ತಡವನ್ನು ಹೊಂದಿದೆ, ಸುತ್ತಲೂ ಏನಾಗಿದೆಯಪ್ಪ ಅಂದ್ರೆ ಹೆಚ್ಚು ಒತ್ತಡವನ್ನು ಹೊಂದಿದೆ. ಇದು ಉತ್ತರಾರ್ಧ ಗೋಳಕ್ಕೆ ಸಂಬಂಧಪಟ್ಟಂತೆ ಇರುವಂತದನ್ನ ನೋಡ್ತೀವಿ. ಸೊ ನೋಡಿ, ಕೇಂದ್ರದಲ್ಲಿ ಲೋ ಪ್ರೆಷರ್ ಇದೆ, ಸರೌಂಡಿಂಗ್ ಅಲ್ಲಿ ಹೈ ಪ್ರೆಷರ್ ಇದೆ. ಹಾಗೆ ಗಾಳಿ ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ನೋಡಿ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಾ ಇದೆ ನಾರ್ದರ್ನ್ ಹಿಮೋಸ್ಫಿಯರ್ ಅಲ್ಲಿ. ಸೊ ಇದನ್ನ ನಾವೇನಂತ ಕರಿತೀವಿ? ಸೈಕ್ಲೋನ್ ಅಂತ ಕರಿತೀವಿ. ಅದೇ ಸೈಕ್ಲೋನು ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ದಿಕ್ಕಿಗೆ ಚಲಿಸುತ್ತೆ. ಅದೇ ಸೈಕ್ಲೋನು ನೋಡಿ ದಕ್ಷಿಣ ಗೋಳಾರ್ಧದಲ್ಲಿ ಏನಾಗುತ್ತಪ್ಪ ಅಂದ್ರೆ ಗಡಿಯಾರದ ದಿಕ್ಕಿಗೆ ಚಲಿಸುತ್ತೆ.
ಆಂಟಿ ಸೈಕ್ಲೋನ್ ಅಂತ ನೋಡಿದಾಗ, ಓಕೆ, ಆಂಟಿ ಸೈಕ್ಲೋನ್ ಅಂತ ನೋಡಿದಾಗ ಉತ್ತರ ಗೋಳಾರ್ಧಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಒತ್ತಡ ಕೇಂದ್ರದಲ್ಲಿ ಕಂಡುಬರುತ್ತೆ. ಕೇಂದ್ರದಲ್ಲಿ ಹೆಚ್ಚು ಒತ್ತಡ ಕಂಡುಬರುತ್ತೆ. ಸುತ್ತಲೂ ಏನಾಗಿರುತ್ತಪ್ಪ ಅಂದ್ರೆ ಲೋ ಪ್ರೆಷರ್ ಅನ್ನ ನೋಡ್ತೀವಿ, ಕಡಿಮೆ ಒತ್ತಡವನ್ನ ನೋಡ್ತೀವಿ. ಆಗ ಗಾಳಿ ಕೇಂದ್ರದಿಂದ ಏನಾಗತ್ತಪ್ಪ ಅಂದ್ರೆ ಸುತ್ತಲೂ ಬೀಸಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದು ಯಾವ ದಿಕ್ಕಿನಿಂದ ಬೀಸ್ತಾ ಇದೆ ಅಂತ ನೋಡಿದಾಗ ಇದು ಗಡಿಯಾರದ ದಿಕ್ಕಿನಲ್ಲಿ ಚಲಿಸೋದನ್ನ ಅಥವಾ ಮೂವ್ ಆಗೋದನ್ನ ನೋಡ್ತೀವಿ ವಿಂಡ್ಸು. ಹಾಗಾಗಿ ಆಂಟಿ ಸೈಕ್ಲೋನ್ ಅನ್ನುವಂಥದ್ದು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ದಿಕ್ಕಿಗೂ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೂ ಚಲಿಸುತ್ತೆ ಆಂಟಿ ಸೈಕ್ಲೋನ್. ಇದು ಸೈಕ್ಲೋನ್ ಮತ್ತೆ ಆಂಟಿ ಸೈಕ್ಲೋನ್ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕಾಗತ್ತೆ. ಸೊ ಇದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು. ಕೇಳಿರುವಂತಹ ಸ್ಟೇಟ್ಮೆಂಟ್ ಎರಡೂ ಕೂಡ ಏನಾಗಿದೆಯಪ್ಪ ಅಂದ್ರೆ ಸರಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಸಮಭಾಜಕ ವೃತ್ತ, ಓಕೆ, ಈಕ್ವೇಟರ್, ಸಮಭಾಜಕ ವೃತ್ತ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ. ಸೊ ಮಲೇಷಿಯಾ ಇದೆ, ಕೆನ್ಯಾ ಇದೆ, ಇಂಡೋನೇಷ್ಯಾ, ಉಗಾಂಡ ಅಂತ ಹೇಳಿದೆ. ಹಾಗಾದ್ರೆ ಆ ಒಂದು ಸಮಭಾಜಕ ವೃತ್ತ ಅಂತದ್ದು ಯಾವ ಯಾವ ರಾಷ್ಟ್ರಗಳ ಮೂಲಕ ಹಾದು ಹೋಗುತ್ತಂತ ನೋಡಿದಾಗ ಈ ಒಂದು ಸಮಭಾಜಕ ವೃತ್ತ ರೇಖೆಯಾಗಿರುತ್ತೆ. ಓಕೆ, ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಸೊ ಇದೆ ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಒಟ್ಟು ಎಷ್ಟು ರಾಷ್ಟ್ರಗಳ ಮೂಲಕ ಹಾದು ಹೋಗುತ್ತೆ ಅಂತ ಹೇಳಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. 13 ರಾಷ್ಟ್ರಗಳ ಮೂಲಕ ಈಕ್ವೇಟರ್ ಪಾಸ್ ಆಗುತ್ತೆ. ಹಾಗಾದ್ರೆ ಎಷ್ಟು ಖಂಡಗಳ ಮೂಲಕ ಪಾಸ್ ಆಗುತ್ತೆ? ಫಸ್ಟ್ ಒಂದು ಕಾಂಟಿನೆಂಟ್ ಇದೆ, ಸೌತ್ ಅಮೇರಿಕಾ, ಆಫ್ರಿಕಾ ಮತ್ತು ಏಷ್ಯಾ. ಓಕೆ, ಎಷ್ಟು ಖಂಡಗಳು ಅಂದ್ರೆ 3 ಖಂಡಗಳ ಮೂಲಕ ಪಾಸ್ ಆಗುತ್ತೆ. ಸೊ ವಾಟರ್ ಬಾಡಿ ಯಾವ್ಯಾವ ಮೂಲಕ ಪಾಸ್ ಆಗುತ್ತೆ ಅಂತ ನೋಡಿದಾಗ ಇದು ಪೆಸಿಫಿಕ್ ಇರುತ್ತೆ, ಅಟ್ಲಾಂಟಿಕ್ ಓಷಿಯನ್ ಇರುತ್ತೆ ಮತ್ತು ಇಂಡಿಯನ್ ಓಷಿಯನ್. ಹಾಗಾಗಿ ವಾಟರ್ ಬಾಡಿ ಅಂತ ಕೇಳಿದ್ರು ಕೂಡ 3 ಮಹಾಸಾಗರದ ಮೂಲಕ ಹಾದು ಹೋಗುವಂತ ಒಂದು ರೇಖೆಯನ್ನು ನಾವೇನಂತ ಕರಿತೀವಿ? ಸಮಭಾಜಕ ವೃತ್ತ ಅಂತಾನೆ ಕರಿತೀವಿ. ಹಾಗಾದ್ರೆ ಆ ರಾಷ್ಟ್ರಗಳು ಯಾವುದು ಅಂತ ಹೇಳಿ ನೋಡಿದಾಗ ಸೊ ನೋಡಿ, ಫಸ್ಟ್ ಸೌತ್ ಅಮೇರಿಕಾ ಕಾಂಟಿನೆಂಟ್ ಅನ್ನು ನೋಡ್ತಾ ಹೋಗೋದಾದ್ರೆ ಈಕ್ವೆಡಾರ್ ಅಂತ ಕರಿತೀವಿ, ಈಕ್ವೆಡಾರ್. ಸೊ ನೆಕ್ಸ್ಟ್ ಕೊಲಂಬಿಯಾವನ್ನ ನೋಡ್ತೀವಿ. ಸೊ ಬ್ರೆಜಿಲ್. 3 ರಾಷ್ಟ್ರಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದ್ರೆ ಸೌತ್ ಅಮೇರಿಕಾ ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಆಫ್ರಿಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒನ್ ಬೈ ಒನ್ ನೋಡೋಣ. ನೋಡಿ, ಸಾಯೋ ಟೋಮೋ ಅಂಡ್ ಪ್ರಿನ್ಸೆಪ್ ಅಂತ ಕರಿತೀವಿ, ಒಂದು ದ್ವೀಪ. ಸೊ ರಿಪಬ್ಲಿಕ್ ಆಫ್ ಕಾಂಗೋ ಇದೆ, ಉಗಾಂಡ ಇದೆ, ಸೊಮಾಲಿಯಾ ಇದೆ, ದೆನ್ ಕೀನ್ಯಾ ಕಂಡು ಬರುತ್ತೆ, ಡೆಮೊಕ್ರೆಟಿಕ್ ಆಫ್ ಕಾಂಗೋನ ನೋಡ್ತೀವಿ, ಗ್ಯಾಬೋನ್ ಅನ್ನ ನೋಡ್ಬೋದು. ಸೊ ಇಷ್ಟು ಕೂಡ ಆಫ್ರಿಕನ್ ಕಂಟ್ರೀಸ್ ಅಂತ ಕರಿತೀವಿ. ಇದರಲ್ಲಿ ಆಪ್ಷನ್ಸ್ ಅಲ್ಲಿ ಕೀನ್ಯಾನು ಕೂಡ ನೋಡ್ತೀವಿ. ಸೊ ಅಲ್ಲಿ ಇರುವಂತಹ ಉಗಾಂಡವನ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಏಷ್ಯನ್ ಆಗಿ ನೋಡಿದಾಗ ಮಾಲ್ಡೀವ್ಸ್ ಅನ್ನ ನಾವು ನೋಡ್ತೀವಿ. ಸೊ ದೆನ್ ಇಂಡೋನೇಷ್ಯಾನ ನೋಡ್ತೀವಿ, ಕಿರಿಬಾಟಿ ಅಂತ ನೋಡ್ತೀವಿ. ಈ ಇಂಡೋನೇಷ್ಯಾದ ಮೇಲ್ಭಾಗವೇ ಮಲೇಷಿಯಾ ಆಗಿರುತ್ತೆ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಅಂತ ಹೇಳಿ ನೋಡಿದಾಗ ಯಾವುದರಲ್ಲಿ ಅದು ಹಾದು ಹೋಗಲ್ಲಪ್ಪ ಅನ್ನೋದಾದ್ರೆ ನೋಡಿ, ಮಲೇಷಿಯಾದ ಮೂಲಕ ಹಾದು ಹೋಗಲ್ಲ. ಮ್ಯಾಪಲ್ಲಿ ನೋಡಿದ್ವಿ. ಸೊ ಕೀನ್ಯಾದ ಮೂಲಕ ಹಾದು ಹೋಗ್ತಾ ಇದೆ, ಇಂಡೋನೇಷ್ಯಾದ ಮೂಲಕ ಹಾದು ಹೋಗ್ತಾ ಇದೆ, ಉಗಾಂಡದ ಮೂಲಕನೂ ಕೂಡ ಹಾದು ಹೋಗ್ತಾ ಇದೆ, ಮಲೇಷಿಯಾದ ಮೂಲಕ ಹಾದು ಹೋಗಲ್ಲ. ಸೊ ಯಾವ ರೇಖೆ ಅಂತ ಕೇಳಿದ್ರೆ ಸಮಭಾಜಕ ವೃತ್ತ. ಓಕೆ, ಸೊ ಹಾಗೆ ನೀವು ಕಲಿಬೇಕಾಗಿರೋದೇನಪ್ಪ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವುದ್ರ ಮೂಲಕ ಪಾಸ್ ಆಗತ್ತೆ ಅಥವಾ ಎಷ್ಟು ಕಂಟ್ರಿ ಮೂಲಕ ಪಾಸ್ ಆಗತ್ತೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಯಾವ ಯಾವ ರಾಷ್ಟ್ರಗಳ ಮೂಲಕ ಹಾದೋಗತ್ತೆ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಈ 3 ಮೇಲೂ ಪ್ರಶ್ನೆಯನ್ನ ಅವಾಗವಾಗ ಕೇಳ್ತಾ ಇರ್ತಾನೆ. ಅದರಲ್ಲೂ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ, ಯಾಕಂದ್ರೆ ಅದು ಭಾರತದ ಮಧ್ಯಭಾಗದಲ್ಲಿ ಹಾದೋಗೋದನ್ನು ಕೂಡ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 40 ನೋಡಿ, ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವಂತ ಲ್ಯಾಂಪೆಡೂಸಾ ದ್ವೀಪ ಡ್ಯಾಶ್ ನಲ್ಲಿದೆ ಅಂತ ಕೇಳಿದ್ದಾನೆ. ಸೊ ನೋಡಿ, ಲ್ಯಾಂಪೆಡೂಸಾ ದ್ವೀಪ ಅನ್ನುವಂಥದ್ದು ಕಂಡುಬರೋದು ಮೆಡಿಟರೇನಿಯನ್ ಸಮುದ್ರ ಭಾಗದಲ್ಲಿ. ಸೊ ಈ ಮೆಡಿಟರೇನಿಯನ್ ಸಮುದ್ರ ಭಾಗದಲ್ಲಿ ಕಂಡುಬರುವಂತಹ ಈ ದ್ವೀಪದ ವಿಶೇಷತೆ ಏನು ಅಂತ ಕೇಳಿದಾಗ ಇದು ಯಾವುದರ ಒಂದು ಭಾಗ ಅಂತ ಕೇಳಿದಾಗ ಇಟಲಿ. ಸೊ ಈ ಭಾಗ ಇದೆಯಲ್ಲ, ಇದು ಸಿಸಿಲಿ ಆಗಿರುತ್ತೆ. ಸೊ ಇಟಲಿಗೆ ಸೇರಿರುವಂತಹ ಈ ದ್ವೀಪ ಈ ಕರೋನಾ ಎಫೆಕ್ಟ್ ನಿಂದಾಗಿ ಸೊ ಇಲ್ಲಿನ ಏನಾಗಿದಾರಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಿಂದ ವಲಸಿಗರು ಜಾಸ್ತಿ ಈ ದ್ವೀಪಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆದ್ರಿಂದ ಇದು ಇಶ್ಯೂಸ್ ಅಲ್ಲಿರೋದು. ಸೊ ಯಾವ ಒಂದು ಮಹಾಸಾಗರದಲ್ಲಿ ಯಾವ ಒಂದು ಸಮುದ್ರದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡು ಬರೋದೆ ಈ ಒಂದು ದ್ವೀಪವಾಗಿರುತ್ತೆ. ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದೆ ಅಂದ್ರೆ ಇಟಲಿಯ ಒಂದು ಪಾರ್ಟ್ ಅಂತಾನೆ ನಾವು ಕರಿಬಹುದು. ಸೊ ನೆಕ್ಸ್ಟ್ ಕೊನೆಯ ಕ್ವಶನ್ಗೆ ಹೋಗೋಣ. ನೋಡಿ, ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಸೊ ಅದು ಕಂಡು ಬರುವಂಥದ್ದು ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಸೊ ಮೊಟ್ಟ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರ ಅಂತಲೇ ನಾವು ಕರಿತೀವಿ. ಸೊ ಇರುವಂತಹ ಲೊಕೇಶನ್ ಯಾವುದಪ್ಪ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಇದೇ ಹಿಮಚಿರತೆ ಆಗಿರುತ್ತೆ. ಓಕೆ,
ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ಏನು ಜಿಯೋಗ್ರಫಿ ರಿಲೇಟೆಡ್ ಆಗಿ ಕೇಳಿರುವಂತಹ 41 ಕ್ವಶನ್ಸ್ಗಳನ್ನು ನಾನು ಅನಾಲಿಸಿಸನ್ನು ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟನ್ನು ಮಾಡಿ. ಸೊ ಏನಿದ್ರೂ ಕೂಡ ನೀವು ಮಾಹಿತಿಯನ್ನು ಕೊಡ್ಬೋದು. ಇಲ್ಲಿಗೆ ನನ್ನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ವಂದನೆಗಳು.